ವಂದನೆಗಳಮ್ಮ. ವಂದನೆಗಳು. ಅದೇ ರೀತಿಯಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವವನ್ನು ಉಂಟು ಮಾಡಿರುವಂತಹ ಸರ್ವಶಕ್ತನಾದ ಸರ್ವೇಶ್ವರನಾದ ಮಹೋನ್ನತನಾದ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ. ತಂದೆ, ಪ್ರತಿನಿತ್ಯ ಬೆಳಿಗ್ಗೆ ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ಮಕ್ಕಳು ಹೀಗೆ ಸಭೆಯಾಗಿ ಸೇರ್ತಾ ಇದ್ದಾರೆ. ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನೂ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ. ನಿಮ್ಮ ವಾಕ್ಯಗಳನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ, ಕೇಳುವಂಥ ಪ್ರತಿಯೊಬ್ಬರನ್ನು ವಾಕ್ಯದ ಮೂಲಕ ಬಲಪಡಿಸಿ, ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂಥ ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಮಗನಿಗೋಸ್ಕರ, ಅದೇ ರೀತಿಯಲ್ಲಿ ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಿದ್ದೀನಿ. ಎಲ್ಲರನ್ನೂ ಆಶೀರ್ವದಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಫ್ಯಾನ್ ಅಪ್ ಮೆಸೇಜ್. ಯೇಸು ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಸೇರಿದರು. ನಾವು ನೀವು ಎಲ್ಲಿಗೆ ಸೇರುತ್ತೇವೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಮತ್ತೊಂದು ಸಾರಿ, ಯೇಸು ಪುನರುತ್ಥಾನ ಹೊಂದಿ ಸ್ವರ್ಗಕ್ಕೆ ಸೇರಿದರು. ನಾವು ನೀವು ಎಲ್ಲಿಗೆ ಸೇರುತ್ತೇವೆ ಎಂಬ ಅಂಶವನ್ನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಿಂದ 47ನೇ ವಚನದವರೆಗೆ ಮಾತಿರುತ್ತೆ. ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಿಂದ 47ನೇ ವಚನದವರೆಗೆ. ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆ ಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಪ್ರಿಯರ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು ಮುಂಚಿತವಾಗಿ ಅನೇಕ ಸಾರಿ ಅವರು ಮಾತನಾಡಿದ್ದಾರೆ. ನಾನು ಶಿಲುಬೆ ಮೇಲೆ ಮರಣ ಹೊಂದಿ ಆಮೇಲೆ ನಾನು 3ನೇ ದಿನದಂದು ಎಬ್ಬಿಸಲ್ಪಡ್ತೀನಿ, ನನಗೆ ಪುನರುತ್ಥಾನವಾಗುತ್ತೆ, ನಾನು ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗ್ತೀನಿ ಅಂತೇಳಿ ಆತನು ಮುಂಚಿತವಾಗಿ ಅನೇಕ ಸಾರಿ ಮಾತುಗಳನ್ನು ಹೇಳಿದ್ದಾನೆ. ಅದೇ ಪ್ರಕಾರ ಆತನನ್ನ ಕುರಿತು ಕ್ರಿಸ್ತ ಪೂರ್ವದಲ್ಲಿ ಅನೇಕ ವಚನಗಳು ಬರೆಯಲ್ಪಟ್ಟಿವೆ. ಅಂದ್ರೆ ಆದಿಕಾಂಡ ಮೊದಲುಗೊಂಡು ಮಲಾಕಿ ಗ್ರಂಥದವರೆಗೆ ಯೇಸು ಕ್ರಿಸ್ತರನ್ನ ಕುರಿತು ಬರೆಯಲ್ಪಟ್ಟಿರುವಂತಹ ಸಂಗತಿಗಳನ್ನ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಯೇಸು ಕ್ರಿಸ್ತರ ಬಗ್ಗೆ ಏನು ಬರೆಯಲ್ಪಟ್ಟಿದೆಯೋ, ಧರ್ಮಶಾಸ್ತ್ರದಲ್ಲಿ ಆತನ ಬಗ್ಗೆ ಮುಂಚಿತವಾಗಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ಆತನು ಜೀವಿಸಿ
ಶಿಲುಬೆ ಮರಣ ಹೊಂದಿ, ಸಮಾಧಿ ಮಾಡಲ್ಪಟ್ಟು, 3ನೇ ದಿನದಲ್ಲಿ ಏನ್ರಿ ಮೃತ್ಯುಂಜಯನಾಗಿ ಇಲ್ಲ ಪುನರುತ್ಥಾನವನ್ನ ಆತನು ಹೊಂದಿ ಪರಲೋಕಕ್ಕೆ ಹೋಗುವಂಥದ್ದು ನಾವು ನೋಡ್ತೀವಿ. ಪರಲೋಕಕ್ಕೆ ಹೋಗುವಂತ ಆ ಸಮಯದಲ್ಲಿ ಏನ್ ನಡೀತೆ ನೋಡಿ ಒಂದ್ಸಾರಿ 50ನೇ ವಚನ. 50ನೇ ವಚನದಿಂದ ಮತ್ತು ಆತನು ಅವರನ್ನು ಬೇತ್ಯನ್ಯದ ತನಕ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನ ಎತ್ತಿ ಅವರನ್ನ ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಅವರು ಆತನನ್ನು ಆರಾಧಿಸಿ ಬಹು ಸಂತೋಷದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಹೋಗಿ ಯಾವಾಗಲೂ ದೇವಾಲಯದಲ್ಲಿ ದೇವರನ್ನು ಕೊಂಡಾಡುತ್ತಿದ್ದರು. ಅಂದ್ರೆ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿ ಆನಂತರ ಸುಮಾರು 40 ದಿನಗಳವರೆಗೆ ದೇವರ ರಾಜ್ಯವನ್ನ ಕುರಿತು ದೃಢಪಡಿಸಿ ಶಿಷ್ಯರ ಹೃದಯಗಳನ್ನ ಬಲಪಡಿಸಿ ಅವರನ್ನ ಆಶೀರ್ವದಿಸಿ ಪರಲೋಕಕ್ಕೆ ಹೋಗುವಂಥದ್ದು ನೋಡ್ತೀವಿ. ಅವರು ಪರಲೋಕಕ್ಕೆ ಹೋಗಿದ್ದಾರೆ. ಅಂದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನವನ್ನ ನಾವು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿ, ಯೇಸು ಪ್ರಭು ಈ ಲೋಕಕ್ಕೆ ಬಂದ ಮೇಲೆ ದೇವರು ಆತನಿಗೆ ಕೊಡಲ್ಪಟ್ಟಂತ ಕೆಲಸ, ಆತನಿಗೆ ಏನು ದೇವರು ಕೆಲಸ ಕೊಟ್ಟಿದ್ದಾರೋ ಆ ಕೆಲಸವನ್ನು ಆತನು ಸಂಪೂರ್ಣವಾಗಿ ನೆರವೇರಿಸಿದ್ದಾರೆ. ನೆರವೇರಿಸುವಂತ ಆ ಸಮಯದಲ್ಲಿ ಶರೀರಧಾರಿಯಾಗಿ ಬಂದಿರುವಂತ ಆ ಸಮಯದಲ್ಲಿ ಆ ಕಾಲದಲ್ಲಿ ಹೇಗೆ ನಡ್ಕೊಂಡಿದ್ದಾನೆ ಅಂತ ನೋಡುವಾಗ ಏನ್ರಿ ಗಮನಿಸಬೇಕು. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಏನ್ರಿ ಕೇಳಲ್ಪಟ್ಟನು. ಅಂದ್ರೆ ಪ್ರಭು ಇದ್ದಾಗ ಈ ಲೋಕದಲ್ಲಿ ಇದ್ದಾಗ ಆತನ ಜೀವಿತ ಹೇಗಿದೆ ಅಂತ ನೋಡುವಾಗ ಏನ್ರಿ ಆತನ ಹಿಂದೆ ಎಷ್ಟು ಜನ ಬಂದಿದ್ದಾರೋ ಪ್ರತಿ ಒಬ್ಬರಿಗೂ ಒಂದು ಅದ್ಭುತವಾದಂತ ಸಂದೇಶವನ್ನ ಕೇಳುವಂತ ಭಾಗ್ಯ. ಎರಡನೇದಾಗಿ ಆತನನ್ನ ಮುಖಾಮುಖಿಯಾಗಿ ನೋಡುವಂತ ಭಾಗ್ಯ ಸಿಕ್ಕಿದೆ. ಆತನ ಜೀವಿತ ಹೇಗೆ ಇದೆ, ಆತನ ಹೇಗೆ ಜೀವಿಸಿದರು, ಇವೆಲ್ಲ ಕೂಡ ಮುಖಾಮುಖಿಯಾಗಿ ನೋಡಿದ್ದಾರೆ. ಪ್ರಭು ಹೇಗೆ ಬದುಕಿದ್ದಾರಪ್ಪ ಅಂತ ನೋಡುವಾಗ ಭಯಭಕ್ತಿಯಿಂದ, ಈ ಲೋಕದಲ್ಲಿ ಭಯಭಕ್ತಿಯಿಂದ ಅವರು ಜೀವಿಸಿದ್ದಾರೆ ಎನ್ನುವಂಥದ್ದು ನೋಡ್ತೀವಿ. ಅದೇ ರೀತಿಯಲ್ಲಿ ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಿಜ್ಞಾಪನೆ ಮಾಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಭಯ ಭಕ್ತಿಯಿಂದ ಅವರು ನಡ್ಕೊಂಡಿದ್ದಾರೆ. ಅಂದ್ರೆ ಪರಲೋಕಕ್ಕೆ ಯೇಸು ಪ್ರಭು ಹೋಗಿದ್ದಾರಂದ್ರೆ ಈ ಲೋಕದಲ್ಲಿ ದೇವರು ಮೆಚ್ಚುವ ರೀತಿಯಲ್ಲಿ ಅವರು ಬದುಕಿದ್ದಾರಾ, ದೇವ್ರ ಮೆಚ್ಚುವ ರೀತಿಯಲ್ಲಿ ಅವ್ರು ಜೀವಿಸಿದಾರ ಅಂತ ನೋಡುವಾಗ ಹೌದು. ಅಂದ್ರೆ
ದೈವಕುಮಾರನಾಗಿರುವಂತ ಆತನೇ ಹಾಗೆ ಬದುಕಿರುವಾಗ ಮತ್ತೆ ನೀವು ನಾವು ಹೇಗೆ ಈ ಲೋಕದಲ್ಲಿ ಬದುಕಬೇಕು ಪ್ರಿಯರೇ? ಒಂದು ವೇಳೆ ಆತನು ನಮ್ಮ ಹಾಗೆ ಬದುಕಿದ್ರೆ ಪರಿಸ್ಥಿತಿ ಏನು? ಯೇಸು ಪ್ರಭು ಈ ಲೋಕಕ್ಕೆ ಬಂದು ಲೋಕದ ರೀತಿಯಲ್ಲಿ ಇದ್ದಿದ್ರೆ ಹೇಗೆ? ಗತಿ ಏನು? ನಮ್ಮನ್ನ ಯಾರು ಕಾಪಾಡ್ತಾ ಇದ್ರು? ನಮಗೆ ರಕ್ಷಣೆ ಕೊಡೋರು ಯಾರಿದ್ರು? ಆಲೋಚನೆ ಮಾಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಭಯ ಆಗುತ್ತೆ. ಯಾಕಂದ್ರೆ ಆತನು ಹೆಜ್ಜೆ ಹೆಜ್ಜೆಯಲ್ಲಿ ನಾನು ಪರಲೋಕದಿಂದ ಬಂದಿದ್ದೀನಿ. ನಾನು ದೇವ್ರಿಗೋಸ್ಕರ ಈ ಲೋಕಕ್ಕೆ ಬಂದಿದ್ದೀನಿ. ದೇವರ ಮಕ್ಕಳನ್ನ ಕಾಪಾಡೋದಕ್ಕೆ ನಾನು ಬಂದಿದ್ದೀನಿ ಅಂತೇಳಿ ನೆನಪಿನಲ್ಲಿಟ್ಕೊಂಡು ಭಯ ಭಕ್ತಿಯಿಂದ ಜೀವಿಸಿ ಏನ್ರಿ ದೇವರು ನೇಮಿಸಿರೋ ಪ್ರಕಾರ ಆತನು ಮರಣ ಹೊಂದುತ್ತಾನೆ. ಮರಣ ಹೊಂದಿ ಆತನು ಪರಲೋಕಕ್ಕೆ ಹೋಗ್ತಾನೆ. ಎರಡನೇದಾಗಿ ಇನ್ನೊಂದು ನಮ್ಮೆಲ್ಲರಿಗೊಂದು ಬಲವನ್ನು ಕೊಟ್ಟು ನಾನು ಪರಲೋಕಕ್ಕೆ ಹೋಗಿದ್ದೀನಂತೇಳಿ ಅಲ್ಲೇ ಇದ್ದೀನಿ, ಅಲ್ಲೇ ಇರ್ತೀನಿ ಅಂತ ಅಂದ್ಕೋಬೇಡಿ. ನಾನು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರ್ತೀನಿ ಅಂತೇಳಿ ನೆನೆಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅಲ್ಲಿದ್ರು ಕೂಡ, ನಾನು ಪರಲೋಕದಲ್ಲಿ ದೇವರ ಬಳಿಯಲ್ಲಿ ಇದ್ರೂ ಕೂಡ, ನಾನು ಯಾವಾಗಲೂ ಯಾರ ಬಳಿಯಲ್ಲಿ ಇರ್ತೀನಿ ಗೊತ್ತಾ? ನಿಮ್ಮ ಬಳಿಯಲ್ಲಿ ಇರ್ತೀನಿ. ನಿಮ್ಮ ಬಳಿಯಲ್ಲಿ ಹೇಗೆ ಇರ್ತೀನಿ ಗೊತ್ತಾ? ವಾಕ್ಯದ ರೂಪದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ವಾಕ್ಯದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ, ನಿಮ್ಮ ಬಳಿಯಲ್ಲಿ. ಅದಕ್ಕೆ ನೋಡಿ ಇವಾಗ ನಮ್ಮೆಲ್ಲರ ಕೈಯಲ್ಲಿ ದೇವರ ವಾಕ್ಯ ಇದೆಯಾ? ದೇವರ ವಾಕ್ಯ ನಮ್ಮ ಬಳಿಯಲ್ಲಿ ಇದೆಯಾ? ಅಂದ್ರೆ ನಮ್ಮ ಬಳಿಯಲ್ಲಿ ಯಾರಿದ್ದಾರೆ? ಯೇಸು ಪ್ರಭು ಇದ್ದಾರೆ. ನಮ್ಮ ಬಳಿಯಲ್ಲಿ ಯೇಸು ಪ್ರಭು ಇದ್ದಾರೆ. ಯೇಸು ಪ್ರಭು ಹೊರಗಡೆ ಇದ್ದಾರಾ ಅಥವಾ ಹೃದಯದಲ್ಲಿದ್ದಾರಾ ಅಂತ ನೋಡುವಾಗ ವಾಕ್ಯದ ರೂಪದಲ್ಲಿ ಇಲ್ಲಿರುವಾಗ, ವಾಕ್ಯ ರೂಪದಲ್ಲಿರುವಾಗ ಏನ್ರಿ ಈ ವಾಕ್ಯವು ನಮ್ಮ ಹೃದಯದಲ್ಲಿ ಬರಬೇಕು. ಯೇಸು ಪ್ರಭು ನಮ್ಮ ಹೃದಯದಲ್ಲಿ ಬರಬೇಕು. ಯೇಸು ಪ್ರಭು ನಮ್ಮ ಹೃದಯದಲ್ಲಿ ಬಂದ ಮೇಲೆ ಅವರು ಮೆಚ್ಚುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಬದುಕಬೇಕು. ಹಾಗೆ ಬದುಕಬೇಕು ಪ್ರಿಯರೇ. ಇಲ್ಲದೆ ಹೋದ್ರೆ ಬಹಳ ಕಷ್ಟ. ಯಾಕಂದ್ರೆ ನಿತ್ಯ ಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಕಷ್ಟ ಪ್ರಿಯರೇ. ಇವಾಗ ಕ್ರಿಸ್ತ ಪೂರ್ವದಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಈ ಭಕ್ತರೆಲ್ಲರೂ ಕೂಡ ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗಿದ್ದಾರೆ? ನೀತಿವಂತರಿದ್ದಾರೆ, ಅನೀತಿವಂತರಿದ್ದಾರೆ. ಅನೇಕ ಮಂದಿ ಭಕ್ತರಿದ್ದಾರಲ್ಲ, ಭಕ್ತರೆಲ್ಲರೂ ಕೂಡ ಮರಣ ಹೊಂದುತ್ತಾರೆ. ಇದರಲ್ಲಿ 2 ಗುಂಪು. ಅಂದ್ರೆ ಒಂದು ಲೋಕದ ರೀತಿಯಲ್ಲಿ ಬದುಕಿರುವಂತ ಗುಂಪು. ಮತ್ತೊಂದು ಗುಂಪು ದೇವ್ರಿಗೋಸ್ಕರ ಬದುಕಿರುವಂತ, ದೇವ್ರಿಗೋಸ್ಕರ ಜೀವಿಸಿರುವಂತ ಗುಂಪು. ಇವಾಗ ದೇವ್ರಿಗೋಸ್ಕರ ಬದುಕಿರುವಂತ ಪ್ರತಿಯೊಬ್ಬರು ಕೂಡ ಸತ್ತ ತಕ್ಷಣ ಪಿತರರು ಇರುವಂತ ಸ್ಥಳಕ್ಕೆ ಸೇರಿಸಲ್ಪಡ್ತಾರೆ. ಓಕೆ, ಒಂದ್ಸರಿ ಆ ಮಾತನ್ನ ನಾವು ನೋಡೋಣ. ಆದಿಕಾಂಡ 25ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು. ಒಂದ್ ನಿಮಿಷ. ಆದಿಕಾಂಡ 25ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನ ನೋಡೋಣ. 7, 8. ಅಬ್ರಹಾಮನು ಅಬ್ರಹಾಮನು 125 ವರ್ಷ 125 ಬದುಕಿದನು. ವರ್ಷ ಬದುಕಿದನು. ಅವನು ಪೂರ್ಣ ಅವನು ಪೂರ್ಣ ಆಯುಷ್ಯದಿಂದ ಆಯುಷ್ಯದಿಂದ ದಿನ ದಿನ ತುಂಬಿದ ತುಂಬಿದ ಮುದುಕನಾಗಿ ಪ್ರಾಣ ಮುದುಕನಾಗಿ ಬಿಟ್ಟು ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಸೇರಿದನು. ತನ್ನ ಪಿತೃಗಳ ಬಳಿಗೆ ಸೇರಿದನು ಅಂತ ಇರುತ್ತೆ. ಅಂದ್ರೆ ಅಬ್ರಹಾಮನು ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗ್ತಾನಂತ ನೋಡ್ತೀವಿ? ಪಿತರರ ಬಳಿಗೆ ಹೋಗಿದ್ದಾನಂತ ನೋಡ್ತೀವಿ ಪ್ರಿಯರೇ. ಕ್ರೈಸ್ತ ಸಮಾಜದಲ್ಲಿ ಏನಂತ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ಪ್ರವಾದಿಗಳೆಲ್ಲರೂ ಕೂಡ ಸತ್ತ ತಕ್ಷಣ ಏಕ್ದಮ್ ಪರಲೋಕಕ್ಕೆ ಹೋಗ್ತಾರೆ, ಪರಲೋಕಕ್ಕೆ ಹೋಗಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ಪರಲೋಕಕ್ಕೆ ಹೋಗುತ್ತೇವಂತೇಳಿ ನೆನೆಸ್ತಾರೆ. ತುಂಬಾ ಜನ ಏನಂತ ನೆನೆಸ್ತಾರಂದ್ರೆ, ನಾವು ಕೂಡ ಸತ್ತ ಮೇಲೆ, ಸತ್ತ ತಕ್ಷಣ ಪರಲೋಕಕ್ಕೆ ಹೋಗ್ತೀವಂತೇಳಿ ನೆನೆಸ್ತಾರೆ. ತುಂಬಾ ಜನ ಹಾಗೆ ಮಾತನಾಡಿಕೊಳ್ತಾರೆ. ತುಂಬಾ ಜನ ಅಂದುಕೊಳ್ತಾರೆ. ಆದ್ರೆ ಇವರು ಅಂದುಕೊಂಡ ಪ್ರಕಾರ ಸತ್ತ ತಕ್ಷಣ ಪರಲೋಕಕ್ಕೆ ಯಾರು ಹೋಗಲ್ಲ. ಅಬ್ರಹಾಮನು ನೋಡುವಾಗ ಸತ್ತ ತಕ್ಷಣ ಎಲ್ಲಿಗೆ ಹೋಗ್ತಾನಂತ ನೋಡ್ತೀವಿ? ಪಿತರರು ಇರುವ ಬಳಿಗೆ. ಎಲ್ಲಿಗೆ? ಪಿತರರು. ಅವರೆಲ್ಲಿದ್ದಾರೆ ಅಂತ ನೋಡುವಾಗ
ಭೂಮಿಯ ಏನ್ರಿ ಭೂಮಿಯ ಕೆಳಗೆ ಇದ್ದಾರಂತ ನೋಡ್ತೀವಿ ಪ್ರೇಯರ್. ಇವ್ರು ಮಾತ್ರ ಅಲ್ಲ, ಅಂದ್ರೆ ಅಬ್ರಹಾಮನು ಮಾತ್ರವಲ್ಲ, ಇಸಾಕನಾಗಿರ್ಬೋದು, ಯಾಕೋಬನು ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆನೋಕನು, ಅದಕ್ಕಿಂತ ಮುಂಚೆ ಹೇಬೇಲನು, ಓಕೆ, ಅದಕ್ಕಿಂತ ಮುಂಚೆ ಭಕ್ತರು, ಒಂದು ವೇಳೆ ಆದಮನು ಅವ್ವಳು ಅವರು ಕೂಡ ಯಥಾರ್ಥವಾಗಿ ಬದುಕಿದ್ರೆ ಭಕ್ತರೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ ಅಂತ ನೋಡುವಾಗ ಪಿತೃರು ಇರುವಂತ ಬಳಿಗೆ. ಪಿತೃರು ಅಂದ್ರೆ ಈ ಆದಾಮನು ಮರಣ ಹೊಂದಿದಂತ ಕಾಲದಲ್ಲಿ ಪಿತರರಿದ್ದಾರ, ಇಲ್ಲ ಹೇಬೇಲನು ಮರಣ ಹೊಂದಿದಂತ ಕಾಲದಲ್ಲಿ? ಹೇಬೇಲನೇ ಮೊದಲನೇದಾಗಿ ಮರಣ ಹೊಂದುತ್ತಾನೆ. ಭೂಮಿಯ ಮೇಲೆ ಮೊಟ್ಟ ಮೊದಲು ಮರಣ ಭಕ್ತರ ಮರಣ, ಭಕ್ತನ ಮರಣ. ಯಾರು? ಹೇಬೇಲನು. ಹೇಬೇಲನು ಒಬ್ಬ ಭಕ್ತನು. ಭೂಮಿಯ ಮೇಲೆ ಮೊದಲನೇ ಮರಣ ನಡೆಯುವಂಥದ್ದು ಭಕ್ತರ ಮರಣ. ಈ ಭಕ್ತನ ಎಲ್ಲಿಗೆ ಹೋಗ್ತಾನೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಒಂದು ಸ್ಥಳ ಇದೆ ರೀ, ಒಂದ್ಸಾರಿ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಇಲ್ಲಾಂದ್ರೆ ಪ್ರಕಟಣೆ ಗ್ರಂಥ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನವನ್ನ ನೋಡೋಣ ಪ್ರಿಯರೇ. 6:9. ಆತನು 5ನೇ ಮುದ್ರೆಯನ್ನು ಒಡೆದಾಗ 5ನೇ ಮುದ್ರೆಯನ್ನು ಒಡೆದಾಗ ದೇವರ ದೇವರ ವಾಕ್ಯದ ವಾಕ್ಯದ ನಿಮಿತ್ತವಾಗಿಯೂ ನಿಮಿತ್ತವಾಗಿಯೂ ತಾವು ತಾವು ಹೇಳಿದ ಹೇಳಿದ ಸಾಕ್ಷಿಯ ಸಾಕ್ಷಿಯ ನಿಮಿತ್ತವಾಗಿಯೂ ಅಥವಾ ಅದರ ಅಥವಾದವರ ಆತ್ಮಗಳು ಆತ್ಮಗಳು ಯಜ್ಞವೇದಿಯ ಯಜ್ಞವೇದಿಯ ಕೆಳಗಿರುವುದನ್ನು ಕಂಡನು. ಕೆಳಗಿರುವುದನ್ನು ಕಂಡೆನು. ಅಂದ್ರೆ ದೇವರ ವಾಕ್ಯದ ನಿಮಿತ್ತವಾಗಿಯೂ, ದೇವರ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ. ಇವಾಗ ಹೇಬೇಲನು ದೇವರ ನಿಮಿತ್ತವಾಗಿ ಕೊಲ್ಲಲ್ಪಡ್ತಾನೆ. ಅದೇ ಪ್ರಕಾರ ಅನೇಕ ಮಂದಿ ಭಕ್ತರು ದೇವರ ನಿಮಿತ್ತವಾಗಿ ಮರಣ ಹೊಂದುತ್ತಾರೆ. ಅವರು ದೇವರ ಭಕ್ತಿಯಲ್ಲಿದ್ದು ಮರಣ ಹೊಂದುತ್ತಾರೆ. ದೇವರ ಭಕ್ತಿಯಲ್ಲಿದ್ದು ಮರಣ ಹೊಂದಿರುವಂತವ್ರು ಅವರೆಲ್ಲರೂ ಕೂಡ ಎಲ್ಲಿದ್ದಾರಪ್ಪ ಅಂತ ನೋಡುವಾಗ ಯಜ್ಞವೇದಿಯ ಕೆಳಗಿರುವುದನ್ನು ನೋಡಿದಿವೆ ಅಂತ ಹೇಳ್ತಾರೆ. ಯಾರು ನೋಡಿದ್ದಾರೆ? ಯೋಹಾನ. ಯಜ್ಞವೇದಿ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ಬೇಕು, ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಅಥವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂತ. ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂದ್ರೆ ಎಲ್ಲಿದೆ ಇದಪ್ಪ ಅಂತ ನೋಡುವಾಗ ಯಜ್ಞವೇದಿ ಎಲ್ಲಿದೆ? ಭೂಲೋಕನೇ ಬಲಿಪೀಠ. ಭೂಲೋಕ ಇದೆ ನೋಡಿ ಪ್ರಿಯರೇ. ಈ ಭೂಲೋಕ ಯಜ್ಞವೇದಿ. ಅಂದ್ರೆ ಭೂಲೋಕದಲ್ಲಿ ಏನಾಗ್ತಾ ಇದೆ? ಬಲಿ ಆಗ್ತಾ ಇದೆ. ದೇವ್ರಿಗೋಸ್ಕರ ಬಲಿ ಆಗಿರ್ಬೋದು, ಅದೇ ಪ್ರಕಾರ ಲೋಕದಗೋಸ್ಕರ ಬಲಿ ಆಗಿರ್ಬೋದು. ಮರಣ ಅಂದ್ರೆ ಮರಣ, ಲೋಕದಗೋಸ್ಕರ ಮರಣ ಹೊಂದೋರಿದ್ದಾರೆ, ದೇವ್ರಿಗೋಸ್ಕರ ಮರಣ ಹೊಂದಿದವರು ಕೂಡ ಇದ್ದಾರೆ. ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರಪ್ಪ ಅಂತ ನೋಡುವಾಗ ಭೂಮಿಯ ಕೆಳಗಡೆ, ಅಂದ್ರೆ ಪಾತಾಳ ಲೋಕಕ್ಕೆ. ಅಂದ್ರೆ ಸತ್ತ ತಕ್ಷಣ ಯಾರು ಕೂಡ ಪರಲೋಕಕ್ಕೆ ಹೋಗಲ್ಲ. ಈಗಿನ ಕಾಲದಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ಬೋಧಕನು ಸತ್ತೋದ್ರು, ಇಲ್ಲಾಂದ್ರೆ ದೊಡ್ಡ ಸೇವಕರು ಸತ್ತೋದ್ರು, ಇಲ್ಲ ಪ್ರಪಂಚದಲ್ಲಿ ನಂಬರ್ 1 ಸೇವಕರು ಸತ್ತೋದ್ರು. ಯಾರು ಸತ್ತೋದ್ರು ಕೊನೆಯದಾಗಿ ಏನ್ರಿ ಪ್ರಪಂಚ ದೇಶದಲ್ಲಿ ಬಿಷಪ್ ರವರೆಂದು, ಆರ್ಚ್ ಬಿಷಪ್ ರವರು ಅಂತೇಳಿ, ಇಲ್ಲ ಫೋಪ್ ಅಂತೇಳಿ ಕರೆಯಲ್ಪಡ್ತಾ ಇರ್ತಾರೆ ನೋಡಿ. ಅವರು ಕೂಡ ಮರಣ ಹೊಂದಿದಾಗ ನೇರವಾಗಿ ಪರಲೋಕಕ್ಕೆ ಹೋಗಲ್ಲ. ಒಂದು ವೇಳೆ ಯಾರಾದರೂ ಪರಲೋಕಕ್ಕೆ ಹೋಗ್ತಾರಂತೇಳಿ ಅಂದುಕೊಂಡ್ರೆ ಇವ್ರಿಗಿಂತ ಮುಂಚಿತವಾಗಿ ಯಾರು ಹೋಗ್ಬೇಕಾಗಿತ್ತು? ಅಬ್ರಹಾಮನು ನೇರವಾಗಿ ಪರಲೋಕಕ್ಕೆ ಹೋಗ್ಬೇಕಾಗಿತ್ತು. ಇಸಾಕನು ನೇರವಾಗಿ ಪರಲೋಕಕ್ಕೆ ಹೋಗ್ಬೇಕಾಗಿತ್ತು. ಯಾಕೋಬನು ನೇರವಾಗಿ ಪರಲೋಕಕ್ಕೆ ಹೋಗ್ಬೇಕಾಗಿತ್ತು. ಮೋಶೆ ನೇರವಾಗಿ ಪರಲೋಕಕ್ಕೆ ಹೋಗ್ಬೇಕಾಗಿತ್ತು. ದಾವೀದನು ನೇರವಾಗಿ ಪರಲೋಕಕ್ಕೆ ಹೋಗ್ಬೇಕಾಗಿತ್ತು. ಮತ್ತೆ ಇವರೆಲ್ಲರೂ ಎಲ್ಲಿದ್ದಾರೆ? ಇವರೆಲ್ಲರೂ ಎಲ್ಲಿದ್ದಾರಪ್ಪ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಇಲ್ಲಿ ಗಮನಿಸ್ಬೇಕು, ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು. ಅದೇನಪ್ಪಾ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನದಿಂದ, ಅಂದ್ರೆ 4ನೇ ನಂಬಿಕೆಯಿಂದಲೇ ವಚನದಿಂದ ಹೇಬೇಲನು
40ನೇ ವಚನದವರೆಗೆ ನೀವು ಓದಿಕೊಂಡು ಬರ್ಬೇಕಲ್ಲಿ. ಇವಾಗ ಎಲ್ಲ ನಂಬಿಕೆಯಿಂದಲೇ ಓದೋದ್ ಬೇಡ. ಎಲ್ಲಾ ವಚನಗಳನ್ನ ಓದೋದ್ ಬೇಡ. ಆಮೇಲೆ ನೀವೇನ್ ಮಾಡ್ತೀರಾ, ಅಲ್ಲಿ ಓದ್ಕೊಂಡ್ ಬನ್ನಿ. ಯಾರ್ಯಾರು ಕಾಣ್ತಾರಪ್ಪ ಅಂತ ನೋಡುವಾಗ, ಹೇಬೇಲನು ಕಾಣ್ತಾನೆ, ಆನೋಕನು ಕಾಣ್ತಾನೆ, ಆಮೇಲೆ ನೋಹಾನನು, ಅಬ್ರಹಾಮನು, ಓಕೆ, ಸಾರಳು, ಆನಂತರ ಇಸಾಕನು, ಯಾಕೋಬನು, ಆನಂತರ ಪ್ರಿಯರ ದೇವ್ರ ಮಕ್ಕಳಿರ ಮೋಶೆ ಕಾಣ್ತಾನೆ. ಓಕೆ, ಆಮೇಲೆ ಇನ್ನು ಕೆಲವರು ಯಾರ್ಯಾರು ಕಾಣ್ತಾರಪ್ಪ ಅಂತ ನೋಡುವಾಗ 32ನೇ ವಚನ, ಇನ್ನು ಏನು ಹೇಳಬೇಕು, ಗಿಡಿಯೋನ, ಬರಾಕ, ಸಂಸಾನ, ಏಫತ್ತು, ದಾವೀದು, ಸಮುವೇಲ್ ಎಂಬುವರ ವೃತ್ತಾಂತವನ್ನ, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನ ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು ಅಂತ ಹೇಳಿದ್ದಾರೆ. ಅಂದ್ರೆ ಇವರೆಲ್ಲರ ಬಗ್ಗೆ ಹೇಳ್ಕೊಂಡು ಬಂದು 38ನೇ ವಚನಕ್ಕೆ ಬರೋಣ. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಎಂಥವರಿಗೆ? ಈ ಭಕ್ತರು, ಇವರೆಲ್ಲರೂ ಭಕ್ತರಿದ್ದಾರಲ್ಲ, ಹೇಬೇಲನು ಒಬ್ಬ ಭಕ್ತನು, ಆನೋಕನು ಒಬ್ಬ ಭಕ್ತನು, ಆನಂತರ ನೋಹಾನನು, ಅನೇಕ ಮಂದಿ ಭಕ್ತರು, ಅಂದ್ರೆ ಮೇನ್ ಭಕ್ತರನ್ನ ತೋರಿಸಿದ್ದಾರೆ ಇಲ್ಲಿ. ಇನ್ನು ಅನೇಕರ ಹೆಸರುಗಳಿದೆ. ಬಿಡಿಸಿ ಹೇಳ್ಬೇಕಾದ್ರೆ ಬಹಳ ಇದೆ, ಅದೆಲ್ಲ ಆಗಲ್ಲ, ಸಮಯ ಸಾಲಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಯಾರು, ಈ ಗ್ರಂಥಕರ್ತನು. ಕೊನೆಯದಾಗಿ ಒಂದು ಮಾತು ಏನಪ್ಪಾ ಅಂದ್ರೆ 38ನೇ ವಚನ, ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅಂದ್ರೆ ಇವ್ರು ಭಕ್ತರಿದ್ದಾರಲ್ಲ, ಭಕ್ತರಿರುವಂತ ಸ್ಥಳವಲ್ಲ. ಈ ಭಕ್ತರು ಮರಣ ಹೊಂದಿದ ಮೇಲೆ ಅವರು ಒಂದು ಉನ್ನತ ಲೋಕಕ್ಕೆ ಹೋಗ್ಬೇಕು. ಎಲ್ಲಿಗೆ ಹೋಗ್ತಾರಪ್ಪ ಅಂತ ನೋಡುವಾಗ, ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲಿವರಾಗಿದ್ದರು. ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಂತ ಹೇಳ್ತಾರೆ. ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಂದ್ರೆ ಇವರೆಲ್ಲರೂ, ಎಷ್ಟು ಮಂದಿ ಭಕ್ತರಿದ್ದಾರೋ ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಅಂದ್ರೆ ಭಕ್ತಿಯಿಂದ ನಡ್ಕೊಂಡಿದ್ದಾರೆ, ದೇವರನ್ನ ಮೆಚ್ಚಿಸಿದ್ದಾರೆ, ದೇವರ ಬಳಿಯಲ್ಲಿ ಒಳ್ಳೆ ಹೆಸರನ್ನ ಅವರು ಪಡ್ಕೊಂಡಿದ್ದಾರೆ. ಒಳ್ಳೆ ಹೆಸರನ್ನ ಪಡ್ಕೊಂಡಿರುವಂತ ಅವರು ಎಲ್ಲಿಗೆ ಹೋಗಿದಾರಪ್ಪ ಅಂತ ನೋಡುವಾಗ, ನೇರವಾಗಿ ಪರಲೋಕಕ್ಕೆ ಅವರು ಹೋಗಿಲ್ಲ ಪ್ರಿಯರೇ. ಎಲ್ಲಿಗೆ ಹೋಗಿದಾರಪ್ಪ ಅಂತ ನೋಡುವಾಗ, ಪಿತರರು ಇರುವಂತ ಬಳಿಗೆ. ಪಿತರರು ಅಂದ್ರೆ ಸತ್ತ ಮೇಲೆ, ಮೊದಲನೇದಾಗಿ ಸತ್ತ ಮೇಲೆ ಯಾರು ಹೋಗ್ತಾರೆ, ಅವರೇ ಪಿತರರಾಗ್ತಾರೆ. ಮೊದಲನೇದಾಗಿ ಯಾರು ಮರಣ ಹೊಂದುತ್ತಾರೋ ಅವರು ಪಿತರರು. ಅವ್ರು ಇರುವಂತ ಸ್ಥಳ ಯಾವ್ದಪ್ಪ ಅಂತ ನೋಡುವಾಗ, ಪಾರದೈಸಿ. ಅವರೆಲ್ಲರೂ ಎಲ್ಲಿದ್ದಾರೆ? ಪರದೈಸಿಯಲ್ಲಿ ಇರ್ತಾರೆ ಪ್ರಿಯರೇ. ಈ ಪರದೈಸಿಯಲ್ಲಿ ಇದ್ದಂತ ನೀತಿವಂತರು ಇದ್ದಾರೆ ನೋಡಿ. ಇವರೆಲ್ಲರೂ ಯಾವಾಗ ಹೋಗ್ತಾರಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ಮೇಲೆ ಅವಾಗ ಪರಲೋಕಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ನಾವು ಕೂಡ, ಅಂದ್ರೆ ಇವಾಗ ಬದುಕಿರುವಂತ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಪರಲೋಕಕ್ಕೆ ಒಮ್ಮೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಪರಲೋಕಕ್ಕೆ ಹೋಗುವಂಥದ್ದು ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರ ವಾಕ್ಯದಲ್ಲಿ. ಆದರೆ ಈ ಲೋಕದಲ್ಲಿ ಮಾತ್ರ, ಕ್ರೈಸ್ತ ಸಮಾಜದಲ್ಲಿ ಈ ಒಂದು ಜ್ಞಾನದ ಅರ್ಥವನ್ನ ತಿಳಿದುಕೊಳ್ಳದೆ ಅನೇಕರು ತಪ್ಪಾದ ಬೋಧನೆ ಮಾಡಿದ್ದಾರೆ. ತಪ್ಪು ಬೋಧನೆ. ಏನು ತಪ್ಪು ಬೋಧನೆಯಪ್ಪ ಅಂತ ನೋಡುವಾಗ, ಸತ್ತ ಮೇಲೆ ತಕ್ಷಣ ಎಲ್ಲರೂ ಕೂಡ ಪರಲೋಕಕ್ಕೆ ಹೋಗ್ತಾರಂತೇಳಿ ಮಾತನಾಡ್ಕೊಳ್ತಾರೆ. ಆದರೆ ಸತ್ತ ಮೇಲೆ ಯಾರು ಕೂಡ ಪರಲೋಕಕ್ಕೆ ಹೋಗುದಿಲ್ಲ. ಎಲ್ಲಿಗೆ ಹೋಗ್ತಾರಂತ ನೋಡುವಾಗ, ಪಾತಾಳ ಲೋಕದಲ್ಲಿ ಪರದೇಶಿ ಅನ್ನುವಂಥದ್ದಿದೆ. ಆ ಪರದೇಶಿಗೆ ಮೊದಲನೇದಾಗಿ ಸೇರಿಕೊಳ್ಳುವಂಥದ್ದು. ಓಕೆ, ಪರದೇಶಿಗೆ ಸೇರಿದ ಮೇಲೆ ಎಷ್ಟು ಕಾಲದವರೆಗೆ ಅಲ್ಲಿ ಇರ್ತೀವಿ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅಲ್ಲಿರುವಂಥದ್ದು. 2ನೇ ಆಗಮನದವರೆಗೆ. ಓಕೆ, ಇವು ನೋಡಿ ಗಮನಿಸ್ಬೇಕು ಪ್ರಿಯರೇ. ಇವರೆಲ್ಲರೂ ನೀತಿವಂತರು ಇದ್ದಾರೆ ನೋಡಿ. ನೀತಿವಂತರು ಪರಲೋಕವನ್ನ ಪಡೆದುಕೊಳ್ಳೋದಕ್ಕೆ ಪರದೇಶಿಗೆ ಹೋಗಿದ್ದಾರಂದ್ರೆ ಅವರು ಈ ಲೋಕದಲ್ಲಿ ಹೇಗೆ ಬದುಕಿದ್ದಾರೆ? ಅಬ್ರಹಾಮನಿದ್ದಾನಲ್ಲ, ಅಬ್ರಹಾಮನ ಬಗ್ಗೆ ಮಾತನಾಡುವಾಗ ತಂದೆಯ ದೇವರು ಅನೇಕ ಸಾರಿ ಇಸ್ರಾಯೇಲ್ರಿಗೆ ಪ್ರವಾದನೆಗಳನ್ನು ಹೇಳುವಾಗ ಹೇಗೆ ಪರಿಚಯ ಮಾಡ್ಕೊಳ್ತಾರೆ ಗೊತ್ತಾ? ನಾನು
ನಿಮ್ಮ ಪಿತೃವಾದ ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬ್ಯರ ದೇವರು ಅಂತೇಳಿ ಪರಿಚಯ ಮಾಡ್ಕೊಳ್ತಾನೆ. ದೇವರು ನಿಮ್ಮ ಪಿತರರು ಅಂದರೆ ನಿಮ್ಮ ಪೂರ್ವಿಕರು, ನಿಮ್ಮ ತಂದೆ ಇದ್ದಾರಲ್ಲ, ಯಾರು ಆ ಯಾಕೋಬನಾಗಿರ್ಬೋದು, ಇಲ್ಲ ಇಸಾಕನಾಗಿರ್ಬೋದು, ಇಲ್ಲ ಅಬ್ರಹಾಮನಾಗಿರ್ಬೋದು, ನಾನು ಅವರ ದೇವರು ಅಂತೇಳಿ ಪರಿಚಯ ಮಾಡ್ಕೊಳ್ತಾನೆ. ಅಂದ್ರೆ ಅವರ ದೇವರು ಇವರಿಗೆ ದೇವರಾಗಲ್ವಾ? ಅಬ್ರಹಾಮ, ಇಸಾಕ, ಯಾಕೋಬರಿಗೆ ದೇವರು ಇಸ್ರಾಯೇಲ್ರಿಗೆ ದೇವರಾಗಲ್ವಾ ಅಂತ ನೋಡುವಾಗ, ಇಸ್ರಾಯೇಲ್ರಿಗೂ ಅದ್ಯಾಕೆ ಟೋಟಲ್ ಲೋಕಕ್ಕೆ ದೇವರು ಅವರೇ. ಆದ್ರೆ ಪ್ರತ್ಯೇಕವಾಗಿ ದೇವರು ಹೇಳಿಕೊಂಡಿರುವಂತದ್ದು ಏನಂದ್ರೆ, ನಾನು ಭಕ್ತರಿಗೆ ನಾನು ದೇವರು ಅಂತ ಹೇಳ್ಕೊಳ್ತಾನೆ. ಭಕ್ತರಿಗೆ ದೇವರು ನಾನು. ನಿಜವಾದ ಭಕ್ತರು, ಅದೇ ನಿಜವಾದ ಭಕ್ತರು ಅಂತೇಳಿ ಪದೇ ಪದೇ ನಾವು ಮಾತಾಡ್ಕೊಳ್ತೀವಿ. ಆ ನಿಜವಾದ ಭಕ್ತರು ಅಂದಾಗ ಯಾರು ಗೊತ್ತಾ ಪ್ರಿಯರೇ? ಒಬ್ಬ ಹೇಬೇಲನಿಗೆ ಹೇಳ್ಬೋದು, ಆನೋಕನಿಗೆ ಹೇಳ್ಬೋದು, ನೋಹಾನನಿಗೆ ಹೇಳ್ಬೋದು, ಇಲ್ಲ ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ, ಇವರೆಲ್ಲರಿದ್ದಾರೆ ನೋಡಿ ನಿಜವಾದ ಭಕ್ತರು. ನಿಜವಾದ ಭಕ್ತರಂತ ಯಾಕೆ ಹೇಳ್ಕೊಳ್ತೀವಿ ಅಂದ್ರೆ, ಆ ಕಾಲದಲ್ಲಿ ಅವರಿದ್ದಂತ ಕಾಲದಲ್ಲಿ ಏನ್ರಿ ಬೋಧಕರಿಲ್ಲ ಅವರಿಗೆ. ಎರಡನೇದಾಗಿ ನಮ್ಮ ಹಾಗೆ ಚರ್ಚುಗಳಿಲ್ಲ, ನಮ್ಮ ಹಾಗೆ ಗ್ರಂಥ ಇಲ್ಲ. ಹೌದಲ್ವಾ? ನಮ್ಮ ಹಾಗೆ ಗ್ರಂಥ ಇಲ್ಲ, ನಮ್ಮ ಹಾಗೆ ಚರ್ಚುಗಳಿಲ್ಲ, ನಮ್ಮ ಹಾಗೆ ಬೋಧನೆ ಮಾಡುವಂತ ಬೋಧಕರಿಲ್ಲ. ಆ ಕಾಲದಲ್ಲಿ ದೇವರು ಒಂದು ಮಾತು ಕರೆದ ತಕ್ಷಣ ದೇವರಿಗೆ ವಿಧೇಯರಾಗಿ, ದೇವರ ಮಾತಿಗೆ ಒಳಪಟ್ಟು, ಭಯ ಭಕ್ತಿಯಿಂದ ಏನ್ರಿ ನಡ್ಕೊಂಡಿದ್ದಾರೆ ಅವರು. ಭಯ ಭಕ್ತಿಯಿಂದ ನಡ್ಕೊಂಡಿದ್ದಾರೆ. ಭಯ ಭಕ್ತಿಯಿಂದ ಅವ್ರು ನಡ್ಕೊಳ್ಬೇಕಾದ್ರೆ ಅವ್ರ ದಾರಿ ಏನು? ಓಕೆ, ನಂಬಿಕೆಗೆ ಆಧಾರ ಏನಿದೆ ಅವರಿಗೆ? ನಂಬಿಕೆಗೆ ರುಜುಗಳೇನಿದೆ? ನಮ್ಮ ಬಳಿಯಲ್ಲಿ ನೋಡುವಾಗ ದೇವರನ್ನ ನಂಬಬೇಕಾದ್ರೆ ಇತಿಹಾಸ ಕೇಳ್ತೀವಿ, ಆಮೇಲೆ ಏನ್ರಿ ಸೈನ್ಸ್ ಪರವಾದಂತ ರುಜುಗಳನ್ನ ಕೇಳ್ತೀವಿ, ಮತ್ತೇನಪ್ಪ ಅಂತಂದ್ರೆ ಅನೇಕ ಆಧಾರಗಳನ್ನು ಕೇಳ್ತೀವಿ. ಅದೇ ರೀತಿಯಲ್ಲಿ ಮತ್ತೊಂದೇನಪ್ಪ ಅಂದ್ರೆ, ಈ ಲೋಕದಲ್ಲಿ ಏನಾದ್ರೂ ಅದ್ಭುತಗಳನ್ನು ಮಾಡ್ತಾರಂತ ಇದನ್ನು ಕೂಡ ಎದು ನೋಡ್ತೀವಿ. ದೇವರನ್ನ ನಂಬಬೇಕಾದ್ರೆ ನಮ್ಗೆ ಏನಾದ್ರೂ ಸ್ವಸ್ಥತೆಗಳು ಉಂಟಾಗತ್ತಾ, ಇಲ್ಲಾಂದ್ರೆ ಸಮಸ್ಯೆಗಳು ಪರಿಹಾರವಾಗುತ್ತಾ, ಇಲ್ಲಾಂದ್ರೆ ಏನಾದ್ರೂ ತೊಂದರೆಗಳು ಹೊರಟೋಗುತ್ತಾ ಅಂತೇಳಿ ಇದನ್ನ ನಾವು ಎದು ನೋಡ್ತಾ ಇರ್ತೀವಿ. ನಂಬಬೇಕಾದ್ರೆ, ನಾವು ದೇವರನ್ನ ನಂಬಬೇಕಾದ್ರೆ ಇವೆಲ್ಲ ಎದು ನೋಡ್ತೀವಿ. ಎರಡನೇದಾಗಿ ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತೆ. ಯಾಕೆಂದ್ರೆ ನಾವು ಆ ಜಾತಿ ಈ ಜಾತಿ ಅಂತೇಳಿ ಇದೊಂದು ಕೂಡ ಒಂದು ದೊಡ್ಡದೊಂದು ಗೋಡೆ ತರ ನಿಂತ್ಕೊಂಡಿದೆ. ದೇವರನ್ನ ನಂಬಬೇಕಾದ್ರೆ ಒಂದು ಜಾತಿ ಎನ್ನುವಂಥದ್ದು ದೊಡ್ಡ ಗೋಡೆ ಇರುತ್ತೆ, ಕುಲ ಎನ್ನುವಂಥದ್ದು ಗೋಡೆ ಇರುತ್ತೆ, ಇಲ್ಲ ಮತ ಎನ್ನುವಂಥದ್ದು ಇದೊಂದು ದೊಡ್ಡ ಗೋಡೆ ಇದೆ, ಕೋಟೆ ತರ ಕಟ್ಟಲ್ಪಟ್ಟಿದೆ. ಇವೆಲ್ಲ ಇರುವಾಗ ನಾವು ದೇವರನ್ನ ತಿಳ್ಕೊಳ್ಬೇಕು, ನಂಬಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕಾದ್ರೆ ಇವು ದೊಡ್ಡ ದೊಡ್ಡ ಗೋಡೆಗಳಿವೆ ಅಲ್ಲ, ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ದಾಟಿ ಬರ್ಬೇಕಾಗುತ್ತೆ. ಅಂದ್ರೆ ಅವೆಲ್ಲ ಪಕ್ಕಕ್ಕಿಟ್ಟು, ಈ ಕುಲ ಜಾತಿ ಮತ ಎನ್ನುವಂಥದ್ದು ಪಕ್ಕಕ್ಕಿಟ್ಟು ನಾನು ದೇವರನ್ನ ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಆತನನ್ನ ನಂಬಿ ಭಕ್ತಿಯಿಂದ ಬದುಕಬೇಕು ಅಂತೇಳಿ ಅದನ್ನ ದಾಟಿ ಬರ್ಬೇಕಾಗತ್ತೆ, ಅದನ್ನ ಪಕ್ಕಕ್ಕಿಟ್ಟು ಬರ್ಬೇಕಾಗತ್ತೆ. ಬರ್ಬೇಕಂದ್ರೆ ಮತ್ತೆ ಎಲ್ಲಿಗೂ ಹೋಗ್ಬೇಕಾಗಂತ ಅವಶ್ಯಕತೆ ಇಲ್ಲ. ನೀನು ಇರುವಂತ ಸ್ಥಳದಲ್ಲೇ ದೇವರನ್ನ ನಂಬಿಕೊಂಡು ಯಥಾರ್ಥವಾಗಿ ಭಕ್ತಿಯಿಂದ ನೀನ್ ನಡಿಬೇಕಾಗತ್ತೆ. ಭಕ್ತಿಯಿಂದ ನಡೆಯುವಂತ ಆ ಸಮಯದಲ್ಲಿ ಇವೆಲ್ಲ ಅಡ್ಡಗೋಡೆಗಳಿದೆಯಲ್ಲ, ಅವ್ರಿಗೂ ಕೂಡ ಇತ್ತು. ಯಾರಿಗಪ್ಪ ಅಂತ ನೋಡುವಾಗ, ಕ್ರಿಸ್ತ ಪೂರ್ವದಲ್ಲಿ ಭಕ್ತರಿದ್ದಾರಲ್ಲ ಅವರ ಕಾಲದಲ್ಲಿ ಕೂಡ ಇಂಥ ಗೋಡೆಗಳಿವೆ, ಇಂಥ ಅಡ್ಡ ಕೋಟೆಗಳಿವೆ. ಅವೆಲ್ಲವನ್ನು ಕೂಡ ಬದಿಗಿಟ್ಟು ದೇವ್ರಿಗೋಸ್ಕರ ಅವರು ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ. ಭಕ್ತಿಯಿಂದ ಅವರೆಲ್ಲರೂ ನಡ್ಕೊಂಡಿರುವುದರಿಂದ ಅವ್ರ ಬಗ್ಗೆ ಹೇಳಿರುವಂತ ಮಾತೇನಪ್ಪ ಅಂತ ನೋಡುವಾಗ, ಇವರೆಲ್ಲರೂ ಒಳ್ಳೆ ಹೆಸರನ್ನ ಪಡ್ಕೊಂಡಿದ್ದಾರೆ, ಒಳ್ಳೆ ಹೆಸರನ್ನು ಅವರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ ಅಂತೇಳಿ ನಾವು ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಒಳ್ಳೆ ಹೆಸರನ್ನ ಪಡ್ಕೊಂಡಿರುವುದರಿಂದ ಎಲ್ಲಿಗೆ ಹೋಗ್ತಾರೆ ಅವರು? ಪರದೇಶಿಗೆ ಹೋಗ್ತಾರೆ, ಪರದೇಶಿಗೆ. ಅದೇ ಪ್ರಕಾರ ಒಬ್ಬ ಲಾಜರನಾಗಿರ್ಬೋದು,
ಐಶ್ವರ್ಯವಂತನಾಗಿರ್ಬೋದು. ಇವರು ಕೂಡ ನೋಡುವಾಗ ಐಶ್ವರ್ಯವಂತನು ಈ ಲೋಕದಲ್ಲಿ ಯಾತಕ್ಕಾಗಿ ಬದುಕಿದ್ದಾನೆಯಪ್ಪ ಅಂತ ನೋಡುವಾಗ ತನಗೋಸ್ಕರ, ತನ್ನ ಕುಟುಂಬದಗೋಸ್ಕರ. ದೇವ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾನ ಅಂತ ನೋಡುವಾಗ ದೇವರ ಬಗ್ಗೆ ಯೋಚನೆ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಈ ಲೋಕದಲ್ಲಿ ಸುಖವಾಗಿ ಬದುಕಿದ್ದಾನೆ. ಕೊನೆಯದಾಗಿ ಮರಣ ಹೊಂದುತ್ತಾನೆ. ಮರಣ ಹೊಂದಿದ ಮೇಲೆ ಅನೀತಿವಂತರು ಹೋಗುವಂತ ಒಂದು ಜಾಗ ಅಲ್ಲಿ ದೇವರು ತೋರಿಸ್ಕೊಡ್ತಾರೆ. ಅನೀತಿವಂತರು ಹೋಗುವಂತ ಜಾಗ. ಓಕೆ. ಈ ಅನೀತಿವಂತರು ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಯಾತನೆ ಪಡುವಂತ ಸ್ಥಳಕ್ಕೆ. ಅನೀತಿವಂತರು ಯಾತನೆ ಪಡುವಂತ ಸ್ಥಳಕ್ಕೆ. ನೀತಿವಂತರು ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಪರದೇಸಿ ಎನ್ನುವಂತ ಒಂದು ಸ್ಥಳ ಇದೆ. ಆ ಪರದೇಸಿಗೆ ಅವರೆಲ್ಲರೂ ಸೇರಿಕೊಳ್ತಾರೆ. ಪರದೇಸಿಗೆ ಸೇರಿಕೊಳ್ಳುವಂಥದ್ದು. ಅಂದ್ರೆ ಪರದೇಸಿಗೆ ನಾವು ಹೋಗ್ಬೇಕು. ಪರದೇಸಿಗೆ ಹೋದ ಮೇಲೆ ಆಮೇಲೆ ಪರಲೋಕಕ್ಕೆ ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ಈ ಲೋಕದಲ್ಲಿ ಅವರು ಹೇಗೆ ಬದುಕಿದ್ದಾರೆ, ಅವರು ಹೇಗೆ ನಡ್ಕೊಂಡಿದ್ದಾರೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಒಳ್ಳೆ ಭಕ್ತಿಯಿಂದ ಅಂದ್ರೆ ದೇವರು ಮೆಚ್ಚುವಂತ ರೀತಿಯಲ್ಲಿ ಅವರೆಲ್ಲರೂ ನಡ್ಕೊಂಡಿದ್ದಾರೆ ಪ್ರಿಯರ. ದೇವರು ಇಷ್ಟಪಡುವಂತ ರೀತಿಯಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಅವರ ಇತಿಹಾಸವನ್ನು ನೋಡುವಾಗ ತುಂಬಾ ಅದ್ಭುತ ಇರುತ್ತೆ. ಈ ನೋಹನ ಕಾಲದಲ್ಲಿ ನೋಡುವಾಗ ಆ ಅವರು ನಾವೆಯನ್ನ ಕಟ್ಟುವಂಥದ್ದು, ನಾವೆಯಲ್ಲಿ ಸೇರುವಂಥದ್ದು, ನಾವೆಯಲ್ಲಿ ಸೇರಿದ ಮೇಲೆ ಸುಮಾರು ಅನೇಕ ದಿನಗಳು ಆ ನಾವೆಯಲ್ಲಿ ಇರ್ತಾರೆ ನೋಡಿ. ಅವರು ಹೇಗೆ ಕಾಲವನ್ನ ಕಳೆದಿರ್ತಾರೆ ಪ್ರಿಯರೇ. ಹೌದಲ್ವಾ? ನಾವೆಯನ್ನು ನೀವು ಪರಿಶೋಧನೆ ಮಾಡಿ 1 ದಿನ 2 ದಿನ ಅಲ್ವಲ್ಲ. 1 ದಿನ 2 ದಿನ ಇಲ್ಲ 1 ವಾರ 2 ವಾರ ಅಲ್ಲ. ಸುಮಾರು 40 ದಿನಗಳವರೆಗೆ ಪ್ರಚಂಡವಾದಂತ ಮಳೆ ಬಂದಾಗ ಟೋಟಲ್ ಭೂಲೋಕದಲ್ಲಿ ನೀರು ತುಂಬಿಕೊಳ್ಳುತ್ತೆ. ಈ ನಾವೇ ಏನ್ರಿ ನೀರಿನ ಮೇಲೆ ತೇಲಾಡತ್ತೆ. ನೀರಿನ ಮೇಲೆ. ಹ್ಮ್. ಸುಮಾರು ಮತ್ತೆ ನೀರೆಲ್ಲ ಕಡಿಮೆ ಆಗ್ಬೇಕು. ಅವರು ಮತ್ತೆ ಭೂಮಿಯ ಮೇಲೆ, ನೆಲದ ಮೇಲೆ ಒಣ ನೆಲವನ್ನು ಅವ್ರು ಕಾಣಬೇಕಾದ್ರೆ ಬಂದಿರುವಂತ ನೀರು ಏನಾಗ್ಬೇಕು? ತಮ್ಮ ತಮ್ಮ ನೀರಿನ ಸ್ಥಳಕ್ಕೆ ಸೇರಿಕೊಳ್ಬೇಕು. ಎಲ್ಲ ಕೂಡ ಖಾಲಿ ಆಗ್ಬೇಕು. ಖಾಲಿ ಆಗ್ಬೇಕಂದ್ರೆ ಎಷ್ಟು ದಿನ ಟೈಮ್ ಹಿಡಿದಿದೆ? ಆ ನೀರು ಭೂಮಿಯ ಮೇಲೆ ಬಂದಿರುವಂತ ನೀರು ಎಲ್ಲ ಖಾಲಿ ಆಗ್ಬೇಕಾದ್ರೆ ಅನೇಕ ದಿನಗಳು ಟೈಮ್ ಹಿಡಿದಿದೆ. ಅಲ್ಲಿಯವರೆಗೆ ಇವ್ರು ಎಲ್ಲಿ ಇದ್ದಾರಪ್ಪ ಅಂತ ನೋಡುವಾಗ ನಾವೆಯಲ್ಲಿ. ಮತ್ತೆ ಊಟ ಏನು? ಊಟ ಕೂಡ ಏನ್ರಿ ಇಷ್ಟ ಬಂದಾಗಿ ಊಟ ಮಾಡಿಲ್ಲ. ತಕ್ಕ ಹಾಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಆನಂತರ ಒಳಗಡೆ ಪ್ರಾಣಿಗಳು, ಪಕ್ಷಿಗಳು, ಜಂತುಗಳು, ಮೃಗಗಳು, ಸಿಂಹಗಳು ಇವೆಲ್ಲ ಇದೆಯಲ್ಲ, ಇವೆಲ್ಲವೂ ಕೂಡ ಇವರೇ ನೋಡ್ಕೊಂಡಿದ್ದಾರೆ. ಇವರು ಅವುಗಳಿಗೆ ಏನೇನು ಆಹಾರ ಬೇಕೋ ಎಲ್ಲ ಸಿದ್ಧ ಮಾಡಿಟ್ಟಿದ್ದಾರೆ. ಆ ಪ್ರಾಣಿಗಳಿಗೇನು ಆಹಾರ ಬೇಕು, ಪಕ್ಷಿಗಳಿಗೇನು ಆಹಾರ ಬೇಕು, ಜಂತುಗಳಿಗೇನು ಆಹಾರ ಬೇಕು, ಮೃಗಗಳಿಗೆ ಏನು ಆಹಾರ ಬೇಕು, ಇವೆಲ್ಲವನ್ನು ಕೂಡ ಅಲ್ಲಿ ಏರ್ಪಾಟ್ ಮಾಡಿದ್ದಾರೆ. ಏರ್ಪಾಟ್ ಮಾಡಿದ್ಮೇಲೆ ಅದರಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಅವುಗಳಿಗೆ ಬೇಕಾದಂತ ಆಹಾರವನ್ನು, ಅದೇ ಪ್ರಕಾರ ಇವ್ರಿಗೆ ಬೇಕಾದಂತ ಆಹಾರವನ್ನು ಭುಜಿಸ್ಕೊಂಡು ಅವರು ಜೀವಿಸಿದ್ದಾರೆ. ಎರಡನೇದಾಗಿ ಅವ್ರ ಜೊತೆಯಲ್ಲಿ ಮಕ್ಕಳು ಇದ್ದಾರೆ. ಅಂದ್ರೆ ನೋಹಾನನ ಜೊತೆಯಲ್ಲಿ ಮಕ್ಕಳು, ಸೊಸೆಯರು, ಓಕೆ, ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ, ಓಕೆ, ದೇವರಿಗೆ ಒಳಪಟ್ಟು ಒಳ್ಳೆ ರೀತಿಯಿಂದಲೇ ನಡ್ಕೊಂಡಿದ್ದಾರೆ, ಜೀವಿಸಿದ್ದಾರೆ ಪ್ರಿಯರೇ. ಅವ್ರ ಜೀವನ ನೋಡುವಾಗ ಕಷ್ಟಕರವಾಗಿದೆಯಾ ಅಥವಾ ಸುಖವಾಗಿದೆಯಾ ಅಂತ ನೋಡುವಾಗ ಆ ಒಂದು ರೀತಿಯಲ್ಲಿ ಸುಖ ಅನ್ನೋದು ಕಾಣಲ್ಲ ಅಲ್ಲಿ. ಕಷ್ಟ ಅದು ಒಳಗಡೆ ಬಹಳ ಕಷ್ಟ ಇರುತ್ತೆ. ಆದ್ರೆ ಅವರು ತಾಳ್ಮೆಯಿಂದ ಯಥಾರ್ಥವಾಗಿ ಅವ್ರು ನಡ್ಕೊಂಡಿದ್ದಾರೆ. ಇವಾಗ ನಾವು ಈ ಲೋಕದಲ್ಲಿ ಬದುಕಬೇಕಾದ್ರೆ ನಾವು ಹೇಗೆ ನಾವು ಬದುಕ್ತಾ ಇದ್ದೀವಿ ಪ್ರಿಯರೇ? ಹೇಗೆ ನಾವು ಜೀವಿಸ್ತಾ ಇದ್ದೀವಿ? ಯಾಕೆಂದ್ರೆ ನಿತ್ಯ ಲೋಕವನ್ನು, ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ನಮ್ಮ ಬದುಕು ಹೇಗಿದೆ? ನಮ್ಮ ಬದುಕು ಭಕ್ತಿಯಲ್ಲಿ ನಡೀತಾ ಇದೆಯಾ ಅಥವಾ ಲೋಕದ ರೀತಿಯಲ್ಲಿ ನಮ್ಮ ಜೀವಿತ ಹೋಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಜೀವಿತ ಅನ್ನೋದನ್ನ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸತ್ತ ಮೇಲೆ ನಾವು ಪರಲೋಕಕ್ಕೆ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕಂತೇಳಿ ಎಲ್ಲರಿಗೂ ಆಸೆ ಇದೆ. ಹೌದಲ್ವಾ? ನಿಮ್ಗೂ ಆಸೆ ಇದೆ, ನನಗೂ ಆಸೆ ಇದೆ. ಎಷ್ಟು ಮಂದಿ ಯೇಸು ಕ್ರಿಸ್ತರನ್ನ ನಂಬಿಕೊಂಡಿದ್ದಾರೋ ಅವರೆಲ್ಲರಿಗೂ ಆಸೆ ಏನಿದೆಪ್ಪ ಅಂತ ನೋಡುವಾಗ, ನಾವು ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ಬೇಕು ಅಂತಾನೆ ಆಸೆ ಇದೆ. ಪರಲೋಕಕ್ಕೆ ಹೋಗ್ಬೇಕು, ದೇವ್ರನ್ನ ನೋಡ್ಬೇಕು ಎನ್ನುವಂಥದ್ದು ಆಸೆ ನಿಮ್ಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ. ಮತ್ತೆ ಆ ಆಸೆ ನೆರವೇರ್ಬೇಕಾದ್ರೆ
ಆ ಆಸೆ ನೆರವೇರ್ಬೇಕಾದ್ರೆ ಈ ಲೋಕದಲ್ಲಿ ನಾವು ಕಠಿಣವಾದಂತ ನಿರ್ಣಯಗಳನ್ನ ತಗೊಳ್ಬೇಕಾಗತ್ತೆ. ಕಠಿಣವಾದಂತ ನಿರ್ಣಯಗಳೆಂದ್ರೆ ದೃಢವಾದಂತ ನಿರ್ಣಯಗಳು. ನಮ್ಮ ಒಂದು ನಿರ್ಣಯ ಇದೆಯಲ್ಲ ಅಂದ್ರೆ ಭಕ್ತಿಗೋಸ್ಕರ ಮೊಟ್ಟಮೊದಲು ದೀಕ್ಷೆ ಸ್ಥಾನ ತಗೊಳ್ಳುವಂತದ್ದು, ಆನಂತರ ಭಕ್ತಿಯಿಂದ ನಡೆಯುವಂತದ್ದು, ಏನ್ರಿ ಪ್ರಾಣ ಇರೋ ತನಕ ಒಂದು ಭಕ್ತಿ ಮಾರ್ಗದಲ್ಲಿ ನಡೆಯುವಂತದ್ದು ಇದೆಯಲ್ಲ, ಅದು ಹೇಗಿರ್ಬೇಕಪ್ಪ ಅಂತ ನೋಡುವಾಗ ನಿರ್ಣಯ ಕಠಿಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ದೃಢವಾಗಿರ್ಬೇಕಾಗುತ್ತೆ. ದೃಢವಾದಂತ ನಿರ್ಣಯ. ಚಂಚಲ ಚಂಚಲ ಇರಬಾರ್ದು. ಗೊಂದಲ ಇರಕೂಡ್ದು. ಓಕೆನಾ? ದೇವರ ವಿಷಯದಲ್ಲಿ ಅನುಮಾನ ಇರಕೂಡ್ದು. ತುಂಬಾ ಸಾರಿ ಈ ಕಷ್ಟ, ಶೋಧನೆಗಳು ಬಂದಾಗ, ಹಿಂಸೆಗಳು ಬಂದಾಗ, ಸಂಕಟಗಳು ಬಂದಾಗ, ಕೆಲವು ಸಂದರ್ಭಗಳಲ್ಲಿ ಏನ್ರಿ ಒಂದು ರೀತಿಯಲ್ಲಿ ಅನುಮಾನ. ದೇವರಿದ್ದಾರಾ? ದೇವ್ರು ನಮ್ಮ ಮಾತನ್ನ ಕೇಳ್ತಾ ಇದ್ದಾರಾ ಇಲ್ವಾ? ಅಥವಾ ಏನು ಈ ತರ ಆಯ್ತು? ಅಂತೇಳಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಬಂದಾಗ, ಶ್ರಮೆಗಳು ಬಂದಾಗ ನೇರವಾಗಿ ಆ ದೇವರ ವಿಷಯದಲ್ಲಿ ಅನುಮಾನ ಬರ್ತಾ ಇರುತ್ತೆ. ಅಂತ ಅನುಮಾನಗಳು ಬಂದಾಗ ನಾವು ದೃಢವಾಗಿ ನಿಂತ್ಕೊಬೇಕು. ಅದಕ್ಕೆ ಪ್ರಭು ಹೇಳುವಂತ ಮಾತನ್ನ ಗಮನಿಸಿ, ಯೋಹಾನನು ಬರೆದ ಸುವಾರ್ತೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯವನ್ನು ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು. ನಿಮ್ಮ ಹೃದಯವು ನಿಮ್ಮ ಕಳವಳಗೊಳ್ಳದೆ ಇರಲಿ. ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನನ್ನು ನಂಬಿರಿ. ನನ್ನ ನನ್ನ ತಂದೆಯ ತಂದೆಯ ಮನೆಯಲ್ಲಿ ಮನೆಯಲ್ಲಿ ಬಹಳ ಬಿಡಗಳವೆ. ಬಹಳ ವಿಚಾರಗಳು ಅವೇ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ಅಂತ ಹೇಳ್ತಾರೆ. ಅಂದ್ರೆ ಪ್ರಭು ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ, ನೀವು ಕಳವಳ ಪಡಬೇಡಿ, ಗೊಂದಲ ಬೇಡ ನಿಮ್ಗೆ, ಅನುಮಾನ ಬೇಡ. ಈ ಲೋಕದಲ್ಲಿ ಗೊಂದಲಕ್ಕೂ ಈಡಾಗ್ಬೇಡಿ, ಅನುಮಾನಕ್ಕೂ ಈಡಾಗ್ಬೇಡಿ. ಹ್ಮ್. ನಿಮ್ಮ ನಂಬಿಕೆ ದೃಢವಾಗಿರ್ಬೇಕು. ನಿಮ್ಮ ನಂಬಿಕೆ ಚಂಚಲವಾಗಿರಬಾರದು. ಆ ನಂಬಿಕೆಯನ್ನ ನೀವು ಕಾಪಾಡಿಕೊಳ್ಬೇಕು. ಕಾಪಾಡ್ಕೊಂಡು ದೃಢವಾಗಿ ನೀವು ಜೀವಿಸಿ ಅಂತ ಹೇಳ್ತಾರೆ. ಎರಡನೇದಾಗಿ ಒಂದು ವೇಳೆ ನ್ ನೀವು ಮರಣ ಹೊಂದಿದ್ರೆ ನೀವು ಮರಣ ಹೊಂದಿದ್ರೆ ನಿಮಗೆ ಪರಲೋಕದಲ್ಲಿ ಜಾಗ ಇದೆ ನಿಮ್ಗೆ ಅಂತ ಹೇಳ್ತಾರೆ. ಆ ಪರಲೋಕದಲ್ಲಿ ಜಾಗವನ್ನ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಮ್ಮ ಮನಸ್ಸು ದೃಢವಾಗಿ, ನಮ್ಮ ಭಕ್ತಿ ದೃಢವಾಗಿರ್ಬೇಕು. ನಮ್ಮ ನಂಬಿಕೆ ದೃಢವಾಗಿರ್ಬೇಕು. ಗೊಂದಲಕ್ಕೆ ಈಡಾಗಬಾರದು ಅಂತ ಹೇಳ್ತಾರೆ. ಮತ್ತೆ ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ಬಿಡಾರಗಳಿದೆಯಾ? ಬಿಡಾರ ಅಂದ್ರೆ ಏನು? ಗುಡಾರಗಳ, ಮನೆಗಳ? ಏನು ಪ್ರಿಯರೇ? ಅಂದ್ರೆ ಬಿಡಾರಗಳಂದ್ರೆ ನಾವು ಭೂಮಿಯ ಮೇಲೆ ಹಾಕಿಕೊಳ್ಳುವಂಥದ್ದು ಮನೆ ತರ ಇರುತ್ತಾ? ಇಲ್ಲಾಂದ್ರೆ ಒಂದು ಟೆಂಟ್ ತರ ಇರುತ್ತಾ? ಅಲ್ಲಿ ಏನಿರುತ್ತೆ? ಅಲ್ಲಿ ಹೇಗೆ ಇರುತ್ತೆ? ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ಬನ್ನಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನ ಗಮನಿಸೋಣ. 1ನೇ ವಚನದಿಂದ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ನಮ್ಮ ಮನೆಯು ದೇಹವೆಂಬ ಗುಡಾರವು ಕಿತ್ತು ನಮ್ಮ ಹಾಕಲ್ಪಟ್ಟರು ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಎಂದು ಬಲ್ಲೆವು. ಅದು ಮನುಷ್ಯರ ಕೈಯಿಂದ, ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಿತ್ಯವಾಗಿರುವಂತದ್ದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಪರಲೋಕದಲ್ಲಿ ಏನಿದೆ? ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ದೇವರಿಂದ ಉಂಟಾದಂತ ಕಟ್ಟಡ. ಪ್ರಿಯರ ದೇವರ ಮಕ್ಕಳಿರ, ಕೆಲವರು ದೊಡ್ಡ ದೊಡ್ಡ ಭವನಗಳನ್ನ ನಿರ್ಮಾಣ ಮಾಡಿರ್ತಾರೆ. ಈ ಕರ್ನಾಟಕದಲ್ಲಿ ನೋಡಿ ದೊಡ್ಡ ದೊಡ್ಡ ಭವನಗಳು, ಬೆಂಗಳೂರು ಪಟ್ಟಣದಲ್ಲಿ ನೋಡುವಾಗ
ಇಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು 20 ಅಂತಸ್ತು ಇಲ್ಲ 30 ಅಂತಸ್ತು ಬಿಲ್ಡಿಂಗ್‌ಗಳು ನೋಡಿ ಆಶ್ಚರ್ಯ ಪಡುವಂಥದ್ದು. ಎಷ್ಟು ಅಂತಸ್ತು ಇರುತ್ತೆ ಹೇಳಿ? 20 ಅಂತಸ್ತು ಬಿಲ್ಡಿಂಗ್‌ಗಳು, ಇಲ್ಲಾಂದ್ರೆ 25 ಅಂತಸ್ತುಗಳು ಬಿಲ್ಡಿಂಗ್‌ಗಳು, ಇಲ್ಲಾಂದ್ರೆ 30 ಅಂತಸ್ತುಗಳನ್ನು ನೋಡಿ ಅಬ್ಬಬ್ಬಾ! ಎಷ್ಟು ಉದ್ದ ಕಟ್ಟಿದಾರಪ್ಪ, ಎಷ್ಟು ದೊಡ್ಡದಾಗಿದೆಯಪ್ಪ, ಎಷ್ಟು ಅದ್ಭುತವಾಗಿದೆ ಅಂತೇಳಿ ಯಾರನ್ನ ಹೊಗಳ್ತಾರಪ್ಪ ಅಂತ ನೋಡುವಾಗ, ಆ ನಿರ್ಮಾಣ ಮಾಡಿದವರನ್ನ, ಆ ಯಜಮಾನ ಯಾರಿದ್ದಾರೋ ಅವರನ್ನ ನೋಡಿ ಅಬ್ಬಬ್ಬಾ! ಎಷ್ಟು ದೊಡ್ಡದಾಗಿದೆ ಅಂತೇಳಿ ನಾವು ಮಾತಾಡ್ಕೊಳ್ತಾ ಇದ್ವಿ. ನೋಡಿ ಹೊರದೇಶಗಳಲ್ಲಿ ಸುಮಾರು 50 ಅಂತಸ್ತುಗಳು, 60 ಅಂತಸ್ತುಗಳು, ಇಲ್ಲ 100 ಅಂತಸ್ತುಗಳು, ಇಲ್ಲ 150 ಅಂತಸ್ತುಗಳು, ಇಲ್ಲ ದುಬೈಯಲ್ಲಿ ಯಾವ್ದಿದೆಪ್ಪ ಬುರ್ಜ್ ಖಲೀಫ್ ಅಂತ ಸುಮಾರು ಎಷ್ಟು ಅಂತಸ್ತಿದೆ ಅದು? ಸುಮಾರು ದೊಡ್ಡದದು. ಅದನ್ನ ನೋಡಿ ಏನಂದ್ಕೊಳ್ತೀವಿ ನಾವು, ಎಷ್ಟು ಅದ್ಭುತವಾಗಿ ನಿರ್ಮಾಣ ಆಗಿದೆ ಅಂತೇಳಿ. ಎಷ್ಟು ದೊಡ್ಡದಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತೇಳಿ ಹೇಳ್ಕೊಂಡು. ಅದೇ ಪ್ರಕಾರ ಮೊನ್ನೆ ಯಾವ್ದಪ್ಪ ಇದು ಮಲೇಷ್ಯಾ ಹೋದಾಗ ಸುಮಾರು 86 ಅಂತಸ್ತು ಒಂದು ಭವನ, ಅಂದ್ರೆ ಜೋಡಿ ಬಿಲ್ಡಿಂಗ್. ಅದನ್ನ ನೋಡುವಾಗ ಎಷ್ಟು ಭಯಂಕರವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡುವಾಗ, ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅದು. ಎಷ್ಟು ಅದ್ಭುತವಾಗಿದೆ ಅಂತ ನೋಡುವಾಗ ಆಶ್ಚರ್ಯ ಪಡ್ತಾರೆ ಎಲ್ಲರೂ ನೋಡಿ, ಅಬ್ಬಬ್ಬಾ! ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ಆಶ್ಚರ್ಯ ಪಡ್ತಾರೆ ಪ್ರಿಯರು. ಅಂದ್ರೆ ಮನುಷ್ಯರು ಕಟ್ಟಿರುವಂತ ಈ ಒಂದು ಬಿಲ್ಡಿಂಗ್‌ಗಳನ್ನ, ಇಲ್ಲಾಂದ್ರೆ ಅಂತಸ್ತುಗಳನ್ನು, ಭವನಗಳನ್ನ ನೋಡಿ ಆಶ್ಚರ್ಯ ಪಡ್ಬೇಕಾದ್ರೆ, ದೇವರು ಕಟ್ಟಿರುವಂತದ್ದು ಹೇಗಿರುತ್ತೆ? ಇವಾಗ ಮನುಷ್ಯನ ಕಟ್ಟಬೇಕಾದ್ರೆ ಈ ದೊಡ್ಡದಾಗಿ ಅದ್ಭುತವಾಗಿ ನಿರ್ಮಾಣ ಮಾಡ್ಬೇಕಾದ್ರೆ, ಆ ಮನುಷ್ಯನಲ್ಲಿ ಏನಿರ್ಬೇಕು ಹೇಳಿ? ಜ್ಞಾನ ಇರ್ಬೇಕಾ? ಮೆದುಳು ಇರ್ಬೇಕಾ? ಜ್ಞಾನ ಇರ್ಬೇಕಾ? ಆ ಜ್ಞಾನ ಇಲ್ಲದೆ ಹೋದ್ರೆ ಅಷ್ಟು ದೊಡ್ಡ ದೊಡ್ಡ ಭವನಗಳನ್ನ ಕಟ್ಟಕ್ಕಾಗತ್ತಾ? ದೊಡ್ಡ ದೊಡ್ಡ ಭವನಗಳನ್ನ ಕಟ್ಟಬೇಕು. ಚಿಕ್ಕ ಭವನ ಕಟ್ಟಬೇಕಂದ್ರು, ದೊಡ್ಡ ಭವನ ಕಟ್ಟಬೇಕಂದ್ರು ಬುದ್ಧಿ ಜ್ಞಾನ ಎನ್ನುವಂಥದ್ದು ಇರ್ಬೇಕಲ್ವಾ? ಅಂದ್ರೆ ಲೋಕದ ರೀತಿಯಲ್ಲಿ ಆತ್ಮಿಕವಾದಂತ ಬುದ್ಧಿ ಜ್ಞಾನ ಅಂದ್ರೂನು, ಲೋಕದ ರೀತಿಯಲ್ಲಿ ಜ್ಞಾನ ಅಂದ್ರೂ ಕೂಡ ಯಾರು ಕೊಟ್ಟಿದ್ದಾರೆ ಹೇಳಿ? ಈಗ ಲೋಕದಲ್ಲಿ ಬುದ್ಧಿ ಜ್ಞಾನ ಇದೆ. ಲೋಕದಲ್ಲಿ ಏನಪ್ಪಾ ಅಂದ್ರೆ, ಒಂದು ವೇಳೆ ಕುತಂತ್ರ ಎನ್ನುವಂಥದ್ದು ಸೈತಾನನ ಮೂಲಕ ಬರುತ್ತೆ. ಕುತಂತ್ರ, ಮೋಸ, ಅನ್ಯಾಯ ಎನ್ನುವಂಥದ್ದು ಇದೆಯಲ್ಲ, ಇದು ದುರಾತ್ಮನ ಮೂಲಕ ಬರುವಂಥದ್ದು. ಒಟ್ಟಲ್ಲಿ ಜ್ಞಾನ ಎನ್ನುವಂಥದ್ದು ಕೊಟ್ಟಿದ್ದಾರೆ ನೋಡಿ, ಅದು ದೇವ್ರು ಕೊಟ್ಟಿರುವಂತ ಜ್ಞಾನನೇ. ದೇವ್ರ ಜ್ಞಾನವನ್ನ ಕೊಡದೆ ಹೋದ್ರೆ ಈ ಅದ್ಭುತವಾದಂತ ಭವನಗಳೆಲ್ಲಿದೆ ಹೇಳಿ ಪ್ರಿಯರೇ? ಈ ದೊಡ್ಡ ದೊಡ್ಡ ಭವನಗಳು ನಿರ್ಮಾಣ ಆಗ್ಬೇಕಾದ್ರೆ ಜ್ಞಾನದಿಂದ, ಬುದ್ಧಿಯಿಂದ ನಿರ್ಮಾಣ ಮಾಡಿದ್ದಾರೆ. ಆ ಬುದ್ಧಿ ಕೊಟ್ಟವರು ಶ್ರೇಷ್ಠರ ಅಥವಾ ಕಟ್ಟಿದವರು ಶ್ರೇಷ್ಠರ? ಬುದ್ಧಿ ಜ್ಞಾನ ಕೊಡದೆ ಹೋದ್ರೆ ಈ ಬಿಲ್ಡಿಂಗ್ಗಳು ಬರುತ್ತಾ? ಈ ಭವನಗಳು ಉಂಟಾಗುತ್ತಾ? ಭವನಗಳು ತಯಾರಾಗುತ್ತಾ? ಇಲ್ಲ ಯಂತ್ರಗಳು ತಯಾರಾಗುತ್ತಾ? ಇಲ್ಲ ಬಸ್ಸುಗಳು ತಯಾರಾಗುತ್ತಾ? ಇಲ್ಲ ಟ್ರೈನ್ಗಳು ತಯಾರಾಗುತ್ತಾ ಅಂತ ನೋಡುವಾಗ, ದೇವರು ಬುದ್ಧಿ ಜ್ಞಾನವನ್ನು ಕೊಟ್ಟಿರುವುದರಿಂದ, ಆರೋಗ್ಯವನ್ನ ಕೊಟ್ಟಿರುವುದರಿಂದ, ಬಲವನ್ನು ಕೊಟ್ಟಿರುವುದರಿಂದ ಇವೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ. ದೇವರೇ ಬಲವನ್ನು, ಆರೋಗ್ಯವನ್ನು, ಬುದ್ಧಿ ಜ್ಞಾನವನ್ನು ಕೊಡದೆ ಹೋದ್ರೆ ಇವೆಲ್ಲ ತಯಾರು ಮಾಡ್ಕೊಳಕ್ ಆಗತ್ತಾ? ಇಲ್ಲ ರೀ. ದೇವ್ರು ಕೊಟ್ಟಿರೋದರಿಂದ ಕಟ್ಟಿಕೊಂಡಿದ್ದಾರೆ. ದೇವ್ರು ಕೊಟ್ಟಿರೋದರಿಂದ ಕಟ್ಟಿಕೊಂಡಿದ್ದಾರೆ. ಕಟ್ಟಿರೋದರಿಂದ ಅಬಬಬಬ ಅಂತೇಳಿ ನಾವು ಆಶ್ಚರ್ಯ ಪಡ್ತೀವಿ. ಅಂದ್ರೆ ಮನುಷ್ಯರು ಕಟ್ಟಿರುವಂತದ್ದು ನೋಡಿ ಆಶ್ಚರ್ಯ ಪಡ್ತೀವ ಅಮ್ಮ? ಎಲ್ಲರೂ ಆಶ್ಚರ್ಯ ಪಡ್ತೀವಿ. ದೇವ್ರೇನ್ ಹೇಳ್ತಾರೆ? ಇದೆಲ್ಲ ಕೂಡ ಗತಿಸಿ ಹೋಗುತ್ತೆ ಮಗನೇ ಅಂತಾನೆ. ಮಗಳೇ, ಹಲೋ ಅಮ್ಮ, ಇದೆಲ್ಲ ಕೂಡ ಏನಾಗುತ್ತೆ ಗೊತ್ತಾ? ಗತಿಸಿ ಹೋಗುತ್ತಮ್ಮ. ಗತಿಸಿ ಹೋಗುತ್ತೆ, ನಾಶವಾಗುತ್ತೆ, ಬಡ್ಕೊಂಡು ಹೋಗುತ್ತೆ, ಬೂದಿ ಆಗುತ್ತೆ ಅಂತೇಳಿ ದೇವ್ರು ಹೇಳ್ತಾರೆ. ನಾವೇನ್ ಹೇಳ್ತೀವಪ್ಪ ಅಂತ ನೋಡುವಾಗ, ಅಬ್ಬಬ್ಬ ಎಷ್ಟು ಚೆನ್ನಾಗಿದೆಯಪ್ಪ, ಇದು ಬೂದಿ ಆದ್ರೆ ಆಗುತ್ತೆ ಬಿಡಿಪ್ಪ, ಇದ್ರೆ ಇರುತ್ತೆ, ಒಟ್ನಲ್ಲಿ ಅದ್ಭುತವಾಗಿದೆ ಅಂತೇಳಿ ಮನುಷ್ಯರು ಕಟ್ಟಿದ್ದನ್ನ ಹೊಗಳ್ತಾ ಇರ್ತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಹೊಗಳ್ತಿರೋ ಬೀಳ್ತಿರೋ ಏನ್ ಮಾಡ್ತಿರೋದು ಎರಡನೇ ವಿಷಯ. ಆದ್ರೆ ಇದೆಲ್ಲ ಬೂದಿ ಆಗುತ್ತೆ. ಶಾಶ್ವತವಾಗಿ ಉಳಿಯುವಂಥದ್ದು ಒಂದಿದೆ ಅಂತ ಹೇಳ್ತಾರೆ. ಅದೇ ಇಲ್ಲಿ ನೋಡ್ಬೇಕು, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅಂದ್ರೆ ಪರಲೋಕದಲ್ಲಿ ಒಂದು ದೇವರಿಂದ ಒಂದು ಕಟ್ಟಡವು ಉಂಟಾಗ್ತಾ ಇದೆ ಅಂತೆ ಪರಲೋಕದಲ್ಲಿ. ಅದು ಅದ್ಭುತವಾದಂತ ಕಟ್ಟಡ, ದೇವರ ಕೈಯಿಂದ, ಅಂದ್ರೆ ದೇವರ ಮೂಲಕ ಉಂಟಾಗುವಂಥದ್ದು.
ದೇವರ ಮೂಲಕ ಉಂಟಾಗುವಂತ ಒಂದು ಕಟ್ಟಡ ಪರಲೋಕದಲ್ಲಿದೆ. ಆ ಪರಲೋಕದಲ್ಲಿದ್ದಂತ ಆ ಕಟ್ಟಡ ದೇವರು ಈ ದೇಹದ ಮೇಲೆ ಏನ್ ಮಾಡ್ತಾರಂತೆ? ಕೊಡುವಂಥದ್ದು. ಈ ದೇಹದ ಮೂಲ ಅಂದ್ರೆ ಈ ದೇಹ ಇದು ಈ ದೇಹ ಇದೆಯಲ್ಲ, ಒಂದು ದಿನ ಏನಾಗ್ತೀವಿ ಅಂತ ನೋಡುವಾಗ ಬಿಟ್ಟು ಹೋಗ್ತೀವಿ. ಎಲ್ಲಿ ಹೋಗುತ್ತೆ? ಇದು ಮಣ್ಣಿನ ಪಾಲಾಗುತ್ತೆ. ಮಣ್ಣು ಪಾಲಾದಂತ ಈ ದೇಹದ ಮೇಲೆ ಮಹಿಮಾ ದೇಹವನ್ನು ಕೊಡ್ತಾರಂತೆ. ಅಂದ್ರೆ ಯೇಸು ಪ್ರಭು ಮರಣ ಹೊಂದಿದ ಮೇಲೆ ಪರದೇಶಿಗೆ ಹೋಗ್ತಾರೆ. ಈ ಯೇಸು ಪ್ರಭು ಧರಿಸಿಕೊಂಡಿರುವಂತ ದೇಹ ಇದೆಯಲ್ಲ, ಅದು ಸಮಾಧಿಯಲ್ಲಿ ಇಡುವಂತದ್ದು ನೋಡ್ತೀವಿ. ಸಮಾಧಿಯಲ್ಲಿ ಇಟ್ಟಂತ ಆ ದೇಹದ ಮೇಲೇನೆ, ಅಂದ್ರೆ ಯೇಸು ಪ್ರಭು ಯಾವ ದೇಹದಲ್ಲಿದ್ರೋ ಅದೇ ದೇಹದ ಮೇಲೆ ಮಹಿಮೆ ಶರೀರವನ್ನ ಧರಿಸ್ಕೊಳ್ತಾರೆ. ಅದೇ ದೇಹದ ಮೇಲೆ ಮಹಿಮೆ ಶರೀರವನ್ನು ಧರಿಸ್ಕೊಳ್ತಾರೆ. ಅದೇ ಪ್ರಕಾರ ಇವತ್ತು ನಾವು ಯಾವ ಆಕಾರದಲ್ಲಿದ್ದೀವೋ, ಇವತ್ತು ನಾವು ಯಾವ ಶರೀರದಲ್ಲಿದ್ದೀವೋ ಅದೇ ಶರೀರದ ಮೇಲೆ ಮಹಿಮೆ ಶರೀರ ಬರುತ್ತೆ. ಆ ಶರೀರ ಎಲ್ಲಿದೆಪ್ಪ ಅಂತ ನೋಡುವಾಗ ಮಣ್ಣಿನಲ್ಲಿ, ಅಂದ್ರೆ ಸತ್ತ ಮೇಲೆ ಮಣ್ಣಿನಲ್ಲೇ ಇರುತ್ತೆ. ಮಣ್ಣಿನಲ್ಲಿ ಮಣ್ಪಾಲಾಗಿ ಹೋಗಿರುತ್ತೆ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ಮೇಲೆ ಆ ಶರೀರಗಳು ಎದ್ದು ಬರ್ತವೆ. ಅದರ ಮೇಲೆ ಮಹಿಮೆ ಶರೀರವನ್ನು ಒದಿಸ್ತಾನೆ ಪ್ರಿಯರೇ. ಮಹಿಮೆ ಶರೀರವನ್ನು. ಆ ಶರೀರವು ಹೇಗಿರುತ್ತಪ್ಪ ಅಂತ ನೋಡುವಾಗ ಅದಕ್ಕೆ ನಾಶವಿರಲ್ಲ, ಅದಕ್ಕೆ ಅಂತ್ಯವಿಲ್ಲ, ಅದಕ್ಕೆ ಮುಕ್ತಾಯವಿಲ್ಲ. ಅದು ಅದ್ಭುತವಾದಂಥದ್ದು. ಅಂತ ಮಹಿಮೆ ಉಳ್ಳ ಶರೀರವನ್ನ ನಾವು ಪಡ್ಕೊಳ್ಬೇಕಾದ್ರೆ ಈ ಭಕ್ತರೆಲ್ಲರೂ ಹೇಗೆ ನಡ್ಕೊಂಡಿದ್ದಾರೆ ಹೇಳಿ? ಭಕ್ತರೆಲ್ಲರೂ ಹೇಗೆ ನಡ್ಕೊಂಡಿದ್ದಾರೆ? ಯಥಾರ್ಥವಾಗಿ ನಡ್ಕೊಂಡಿದ್ದಾರಲ್ವಾ? ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡಿದ್ದಾರಲ್ವಾ? ನಂಬಿಕೆಯಿಂದ ಜೀವಿಸಿದಾರಲ್ವಾ? ಅದೇ ಪ್ರಕಾರ ಇರ್ಬೇಕಂತೆ ಭಕ್ತಿ. ಯೋಬನಲ್ಲಿದ್ದಂತ ಭಕ್ತಿ ಇದೆಯಲ್ಲ, ಅಂತ ಭಕ್ತಿ ಇರ್ಬೇಕು. ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಇರ್ಬೇಕು, ನೀತಿ ಇರ್ಬೇಕು. ನಮ್ಮಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಹೊಸ್ತಾಗಿ ಇದ್ದಾಗ ಗುಂಪು ಗುಂಪಾಗಿ ಬರ್ತಾರೆ. ಆಮೇಲೆ ಕೆಲವು ದಿನಗಳಾದ್ಮೇಲೆ ಕಲ್ತ ಮೇಲೆ ಯಾರ ದಾರಿ ಅವ್ರು ಇಟ್ಕೊಳ್ತಾ ಇರ್ತಾರೆ. ಕೆಲವ್ರು ಏನಪ್ಪಾ ಅಂತಂದ್ರೆ ದೇವರ ವಾಕ್ಯವನ್ನು ಸ್ವಲ್ಪ ಕಲ್ತಿರ್ತೀವಿ. ಸ್ವಲ್ಪ ಕಲ್ತ ಮೇಲೆ ಎಲ್ಲ ಕಲ್ತಿದ್ವಿ ಅಂತೇಳಿ ನಾವು ಅಂದ್ಕೊಳ್ತೀವಿ. ಏನು ಕಲ್ತಿಲ್ಲ, ಸ್ವಲ್ಪ ಮಾತ್ರ ಕಲ್ತಿದೀರ. ಇನ್ನ ಕಲಿಯುವಂಥದ್ದು ಬಹಳ ಇದೆ ಬೈಬಲ್ ಗ್ರಂಥದಲ್ಲಿ, ಹೌದಲ್ವಾ? ಕಲಿಯುವಂಥದ್ದು ಬಹಳ ಇರುತ್ತೆ. ಎಲ್ಲಿ ತನಕ ಇರ್ಬೇಕಪ್ಪ ಅಂದ್ರೆ ಪ್ರಾಣ ಇರೋ ತನಕ ಸಹವಾಸದಲ್ಲಿರ್ಬೇಕು. ಯಾರ ಸಹವಾಸದಲ್ಲಿ? ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ, ಸಭೆಯ ಸಹವಾಸದಲ್ಲಿರ್ಬೇಕು. ಎಲ್ಲಿ ತನಕ? ನಾವು ಈ ಭೂಲೋಕದಲ್ಲಿ ಪ್ರಾಣದಿಂದ ಇರೋ ತನಕ ಅನ್ಯೋನ್ಯ ಸಹವಾಸದಲ್ಲಿ ಇರ್ಬೇಕು. ಇವಾಗ 4 ಅಂಶಗಳನ್ನು ತಿಳ್ಕೊಳ್ತೀವಿ. ಸ್ವಲ್ಪ ತಿಳ್ಕೊಂಡ ಮೇಲೆ ನಾನೊಂದು ಸಭೆ, ನೀನೊಂದು ಸಭೆ, ಅಂದ್ರೆ ನಾವು ನಮ್ಮ ಪ್ರಾಂತಗಳಲ್ಲಿ ಸಭೆಯನ್ನ ಒಂದು ಸಭೆ ನಡೆಸಬೇಕು, ಅಭಿವೃದ್ಧಿ ಮಾಡ್ಬೇಕು, ಆತ್ಮಿಕವಾಗಿ ಬೆಳಿಬೇಕು. ಆದ್ರೆ ಸಭೆಯಾಗಿ ನಾವೆಲ್ಲರೂ ಕೂಡ ಅನ್ಯೋನ್ಯತೆಯಲ್ಲಿ ಇರಬಾರ್ದಂತ ನೋಡುವಾಗ ಪ್ರತಿ ದಿನ ಅನ್ಯೋನ್ಯತೆಯಾಗಿ ನಾವು ಇರ್ಬೇಕಾಗುತ್ತೆ ಪ್ರಿಯರೇ. ಆದ್ರೆ ನನ್ನ ದಾರಿ ನಾನು, ನಿನ್ನ ದಾರಿ ನೀನು, ನಿನ್ನ ದಾರಿ ನೀನು ನೋಡ್ಕೊಳ್ಳೋದಲ್ಲ. ಯಾಕೆಂದ್ರೆ ಪ್ರಾಣ ಇರೋ ತನಕ ದೇವರ ಸಭೆ ಈ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ನಿನಗೊಂದು ಜೀವಿತ, ನನಗೊಂದು ಜೀವಿತ, ನಿನಗೊಂದು ದಾರಿ ತೋರಿಸಿದ್ದಾರೆ, ನನಗೊಂದು ದಾರಿ ತೋರಿಸಿದ್ದಾರೆ. ಅಂದ್ರೆ ಈ ಕರ್ನಾಟಕದಲ್ಲಿ ಮಾಡ್ಬೇಕಾದಂತ ಕೆಲಸ ಇದೆಯಲ್ಲ. ಇವಾಗ ಅಪೋಸ್ತಲರಿದ್ದಾರೆ, ಅವರು ಏನ್ ಮಾಡಿದ್ದಾರೆ? ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ, ಯೇಸು ಕ್ರಿಸ್ತರಿಗೆ ಒಳಪಟ್ಟಿದ್ದಾರೆ, ಸಭೆಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಇವಾಗ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ದೇವರಿಗೆ ಒಳಪಡಬೇಕು, ವಿಧೇಯರಾಗಬೇಕು, ಸಭೆಯನ್ನ ಅಭಿವೃದ್ಧಿ ಮಾಡ್ಬೇಕು. ಸಭೆಯನ್ನ ಅಭಿವೃದ್ಧಿ ಮಾಡುವಂತ ಕೆಲಸದಲ್ಲಿ ನಾವೆಲ್ಲರೂ ಇರ್ಬೇಕು. ನಮ್ಮ ಆತ್ಮಗಳನ್ನು, ನಮ್ಮ ಕುಟುಂಬಗಳ ಆತ್ಮಗಳನ್ನ ಕಾಪಾಡಿಕೊಳ್ಬೇಕು. ಅದೇ ಪ್ರಕಾರ ಇನ್ನೊಬ್ಬರ ಆತ್ಮವನ್ನ ಕಾಪಾಡಿಕೊಳ್ಳೋದಕ್ಕೆ ನಮ್ಮ ನಡೆ ಚೆನ್ನಾಗಿರ್ಬೇಕು, ನುಡಿ ಚೆನ್ನಾಗಿರ್ಬೇಕು, ನಮ್ಮ ಪ್ರವರ್ತನೆ ಚೆನ್ನಾಗಿರ್ಬೇಕು, ನಮ್ಮ ಕೆಲಸ ಆಗಿರ್ಬೋದು, ನಮ್ಮ ಪ್ರಾರ್ಥನೆ ಆಗಿರ್ಬೋದು, ಪ್ರತಿ ಒಂದು ಕೂಡ ದೇವರು ಮೆಚ್ಚುವಂತ ರೀತಿಯಲ್ಲಿ ಇರ್ಬೇಕು, ದೇವರು ಇಷ್ಟಪಡುವಂತ ರೀತಿಯಲ್ಲಿ ಇರ್ಬೇಕು. ಹಾಗೆ ಇದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಒಂದು ವೇಳೆ ಕಪಟ, ವೇಷಧಾರಣೆ, ಈ ಲೋಕದಲ್ಲಿ ಸ್ವಾರ್ಥ, ಅನ್ಯಾಯ, ಮೋಸ, ಒಂದು ರೀತಿಯಲ್ಲಿ ನಟನೆ ಇದ್ರೆ ನಾವು ಆ ಪರಲೋಕವನ್ನ ಕಳ್ಕೊಳ್ತೀವಿ ಏನ್ರಿ. ಯಾತನೆ ಪಡುವಂತ ಸ್ಥಳಕ್ಕೆ ಐಶ್ವರ್ಯವಂತನು ಹೋಗಿದ್ದಾನಲ್ಲ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅದನ್ನ ತಪ್ಪಿಸ್ಕೊಳ್ಬೇಕಾದ್ರೆ ದೇವರು ಆ ಮಾರ್ಗದಲ್ಲಿ ಬಂದ ಮೇಲೆ ಯಥಾರ್ಥವಾಗಿ ನಾವು ಬದುಕಿದ್ರೆ ಆ ನಿತ್ಯ ಲೋಕವನ್ನು ನಾವು ಪಡ್ಕೊಳ್ತೀವಿ. ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಸತ್ತ ತಕ್ಷಣ ಪರದೇಶಿಗೆ ಹೋಗ್ತೀವಿ ಪ್ರಿಯರೇ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ಮೇಲೆ, ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರಲ್ವಾ, ಅವಾಗ ನೀತಿವಂತರೆಲ್ಲರೂ ಕೂಡ ಎತ್ತಲ್ಪಡ್ತಾರೆ. ಕೊನೆಯದಾಗಿ ಇನ್ನೊಂದು ವಚನವನ್ನ ನಾವು ನೋಡೋಣ. ಯಾಕಂದ್ರೆ ಆ
ಸರಿ, ಮತ್ತೇನ್ ಬರ್ದಿತ್ತು ಸುವಾರ್ತೆ ಲಾಸ್ಟ್ ವಚನ. ಓಕೆ. ಮತ್ತೇನ್ ಬರ್ದ ಸುವಾರ್ತೆ 25ನೇ ಅಧ್ಯಾಯ ವಚನ 5, 41. ಟೈಮ್ ಮತ್ತೇನ್ ಬರ್ದು ಸುವಾರ್ತೆ 25ನೇ ಅಧ್ಯಾಯ 41ನೇ ವಚನ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಆಮೇಲೆ ಆತನು ಎಡೆಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅಂತ ಹೇಳ್ತಾರೆ. ಅಂದ್ರೆ ನೀತಿವಂತರಿಗೆ ಎಲ್ಲರೂ ಬಂದ್ಬಿಡಿ, ನಿಮ್ಗೆಲ್ಲರಿಗೂ ಪರಲೋಕ, ನೀವೆಲ್ಲರೂ ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ನಿಮ್ಗೆ. ಅನೀತಿವಂತರಿಗೆ ಸೈತಾನನಿಗೋಸ್ಕರ ಸಿದ್ಧವಾಗಿರುವಂತ ಬೆಂಕಿ ಕೊಂಡದೆ, ಆ ಬೆಂಕಿ ಕೊಂಡಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಕಾಲ ಇರುತ್ತೆ ಅಂತ ನೋಡುವಾಗ ಏನ್ರಿ ಗೋಳಾಟ, ನರಳಾಟ, ನರಳಾಟ ಎಲ್ಲ ಕೂಡ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಕೆಲವರು ಗೋಳಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ. ಏನ್ರಿ ಆ ಭಯಂಕರವಾದ ಕತ್ತಲೆ ಗುಂಡಿ, ಆ ಕತ್ತಲೆ ಗುಂಡಿಯಲ್ಲಿ ಒಂದು ಸಂಕಟ, ನರಳಾಟ, ಅದು ಭಯಂಕರ. ಅಲ್ಲಿಗೆ ಹೋಗ್ಬಾರ್ದು, ಅಲ್ಲಿಗೆ ಯಾರು ಹೋಗ್ಬಾರ್ದು ಅಂದ್ರೆ ದಾರಿ ಒಂದೇ, ಭಕ್ತಿ ದಾರಿ. ಈ ಲೋಕದಲ್ಲಿ ಬಾಧೆಗಳು, ಶೋಧನೆಗಳು, ಹಿಂಸೆಗಳು ಇರುತ್ತೆ. ಏನೇ ಇರ್ಲಿ ಏಸಯ್ಯನನ್ನ ನೋಡಿ ಮುಂದೆ ಹೋಗ್ತಾ ಇರಿ. ಏಸಯ್ಯನ ನೋಡಿಕೊಂಡು ಹೋಗ್ತಾ ಇರಿ. ಭಕ್ತಿಯಿಂದ ಹೋಗಿ, ನಂಬಿಕೆಯಿಂದ ಹೋಗಿ, ದೇವ್ರಿಗೋಸ್ಕರ ಹೋಗಿ, ದೇವರ ನಿಮಿತ್ತವಾಗಿ ಪ್ರಯಾಸ ಪಡಿ. ಈ ಲೋಕ ಗತಿಸಿ ಹೋಗುತ್ತೆ, ನಾಶವಾಗುತ್ತೆ. ನಿತ್ಯ ಲೋಕ, ಶಾಶ್ವತವಾದಂತ ಲೋಕ, ತಂದೆ ಇರುವಂತ ಲೋಕ, ಆ ತಂದೆಯಾದ ದೇವರು ಇರುವಂತ ಲೋಕ. ಆ ಲೋಕಕ್ಕೆ ನಾವು ಹೋಗ್ಬೇಕಾದರೆ ಪ್ರಿಯರೇ, ಈ ಲೋಕದಲ್ಲಿ ನಾವು ಭಕ್ತಿಯಿಂದ ಯಥಾರ್ಥವಾಗಿ ಬದುಕೋಣ ಪ್ರಿಯರೇ. ಆತ್ಮಿಕವಾಗಿ ಬೆಳೆಯೋಣ ಪ್ರಿಯರೇ. ಯಾರ ಮೇಲೆ ಕೂಡ ನಾವು ದ್ವೇಷ ಇಟ್ಕೊಳ್ಳೋದು ಬೇಡ. ಯಾರ ಮೇಲೆ ನಾವು ಚಾಡಿ ಹೇಳೋದು ಬೇಡ. ಯಾರ ಮೇಲೆ ಏನ್ರಿ ಒಂದು ರೀತಿಯಲ್ಲಿ ನಾವು ಏನಂತಾರೆ, ಒಂದು ರೀತಿಯಲ್ಲಿ ಮುಖ ಕಪ್ಪು ಮಾಡ್ಕೊಳ್ಳುವಂಥದ್ದು, ಇಲ್ಲಾಂದ್ರೆ ವಿಕಾರ ಮಾಡ್ಕೊಳ್ಳಿ, ಏನು ಬೇಡ ಪ್ರಿಯರೇ. ಅವ್ರೆಲ್ಲಾರು ದೇವ್ರ ಮಕ್ಕಳು, ಎಲ್ಲಾರು ದೇವ್ರ ಮಕ್ಕಳು. ಅವ್ರು ಒಂದ್ ಮಾತಂದ್ರೆ ಅನ್ಲಿ ಬಿಡ್ರಿ, ಬೈಲಿ ಬಿಡ್ರಿ. ಅವ್ರು ಬೈತಾರೋ ಇಲ್ಲಾಂದ್ರೆ ಅಂತವ್ರು ಏನಾದ್ರು ಕೊಟ್ರು ಪರವಾಗಿಲ್ಲ, ಎಲ್ಲ ದೇವ್ರೆ ನಿಮ್ಗೆ ಸ್ತೋತ್ರ ಅಪ್ಪ, ನಿಮ್ಗೆ ಸ್ತೋತ್ರ ಅಂತೇಳಿ ಪ್ರಿಯರ ದೇವ್ರ ಮಕ್ಕಳಿರ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಭಕ್ತಿಯಿಂದ ನಾವು ಹೋಗೋಣ ಪ್ರಿಯರೇ. ಈ ಲೋಕದಲ್ಲಿ ಕಷ್ಟ ಇರುತ್ತೆ, ಸುಖ ಇರುತ್ತೆ, ಎರಡೂ ಕೂಡ ಬಂದೇ ಬರುತ್ತೆ. ಯೇಸು ಕ್ರಿಸ್ತ ನಂಬಿಕೊಂಡ ನಂತರ ಎಲ್ಲ ಕಷ್ಟಗಳು ಪರಿಹಾರ ಆಗಲ್ಲ. ಪರಿಹಾರ ಆಗುತ್ತೆ ಅಂತೇಳಿ ಭ್ರಮೆಯಲ್ಲಿ ಇರಬೇಡಿ. ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದರ ಬಗ್ಗೆ ಯಾರು ಚಿಂತೆ ಮಾಡಬೇಡಿ. ನಮ್ಮ ಹೋರಾಟ, ನಮ್ಮ ಪ್ರಯಾಸ ದೇವ್ರಿಗೋಸ್ಕರ, ದೇವ್ರಿಗೋಸ್ಕರ ಇರಬೇಕು. ದೇವರ ರಾಜ್ಯದಗೋಸ್ಕರ ನಮ್ಮ ಪ್ರಯಾಸ ಇರಬೇಕು ಪ್ರಿಯರೇ. ಓಕೆನಾ? ಎಲ್ಲಿ ತನಕ ಇರುತ್ತೆ? ಪ್ರಾಣ ಇರೋ ತನಕ ಇರಬೇಕು. ಓಕೆ, ಎಲ್ಲರೂ ತಲೆ ಬಾಗ್ಸ್ರಿ. ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಒಂದು ಪ್ರಕಟಣೆ, ಚಿಕ್ಕದಾಗ ಒಂದು ಪ್ರಕಟಣೆ ಏನಪ್ಪಾ ಅಂದ್ರೆ, 11ನೇ ತಾರೀಕು ಬೈಬಲ್ ಪರೀಕ್ಷೆ ಯಾರ್ಯಾರು ಬರೀತಾ ಇದ್ದೀರೋ ಅವರೆಲ್ಲರೂ ಕೂಡ ಸಿದ್ಧರಾಗಿ ಚೆನ್ನಾಗಿ ಬರೀರಿ, ವಾಕ್ಯಗಳನ್ನು ಬರೀರಿ, ದೇವ್ರಿಗೆ ವಿಧೇಯರಾಗ್ರಿ. ಏನಪ್ಪ ಅಂದ್ರೆ ನಾವು ಚೆನ್ನಾಗಿ ಪರೀಕ್ಷೆ ಬರ್ದಿದ್ದೀವಿ, ನಾವು ಪಾಸ್ ಆಗಿದ್ದೀವಿ ಅಂತೇಳಿ ಈ ರೀತಿ ಏನು ಅಂದ್ಕೋಬೇಡಿ. ಅದಿರುತ್ತೆ, ನೀವು ಪಾಸ್ ಆಗಿದ್ದೀರಾ, ದೇವ್ರಿಗೆ ಸ್ತೋತ್ರವಲ್ಲ. ಆ ಸರ್ಟಿಫಿಕೇಟ್ ಇದೆಯಾ, ಪಕ್ಕದಲ್ಲೇ ಇರುತ್ತೆ. ಅಂದ್ರೆ ನೀವು ಒಳ್ಳೆ ಭಕ್ತಿಯಿಂದ ನಡೆದಾಗಲೂ ಮಾತ್ರ ಅದು ದೇವರ ಎಣಿಕೆಯಲ್ಲಿ ಬರುತ್ತೆ. ಆದ್ದರಿಂದ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಯಾರ್ಯಾರು ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗಿದ್ದೀರೋ ಅವರೆಲ್ಲರೂ ಸಿದ್ಧರಾಗಿ ಶನಿವಾರ ಸಾಯಂಕಾಲಕ್ಕೆಲ್ಲ ಇಲ್ಲಿ ಬಂದು ಸೇರೋದಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಭಾನುವಾರ ಬಂದ್ರೆ ಬೆಳಿಗ್ಗೆ ಬೇಗ ಬಂದ್ಬಿಡಿ. ಆಮೇಲೆ 12ನೇ ತಾರೀಕು 13ನೇ ತಾರೀಕು 2 ದಿನ ಬೈಬಲ್ ಸೆಮಿನಾರ್ ಇರುತ್ತಲ್ವಾ, ಎಲ್ಲಾರು ಆತ್ಮೀಯರು ಎಲ್ಲಾರು ಸೇರಿ ಬನ್ನಿ. ಇಲ್ಲೇ ಇರೋದಕ್ಕೆ ಸ್ಥಳ ಇದೆ, ಊಟಕ್ಕೆ ವ್ಯವಸ್ಥೆ ಇದೆ, ತಂದೆಯಾದ ದೇವರು ಎಲ್ಲರೂ ಕೊಟ್ಟಿದ್ದಾರೆ. ಆ ನಿಮಿತ್ತವಾಗಿ ನೀವು ಪ್ರಾರ್ಥನೆ ಮಾಡಿ. ಒಂದು ವೇಳೆ ಯಾರಾದ್ರೂ ಸಹಾಯ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೈಗಳನ್ನು ಜೋಡಿಸಿ ಪ್ರಯಾಸ ಪಡಿ. ಓಕೆ ಪ್ರಿಯರೇ, ಎಲ್ಲರೂ ತಲೆ ಬಾಗ್ಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟಿದ್ದೀರ ತಂದೆ, ನಿಮ್ಗೆ ಸ್ತೋತ್ರಗಳು, ನಿಮ್ಗೆ ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಅನ್ಯೋನ್ಯತೆಯಾಗಿ, ನಿಮ್ಮ ಮಕ್ಕಳ ಜೊತೆಗೆ ತಂದೆಯಾದ ದೇವರೇ ಈ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನೀವು ಸೇರಿಸಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರಗಳು ತಂದೆ.
ನಿಮಗೆ ಕೃತಜ್ಞತೆಗಳು ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಕಳೆದ ದಿನಗಳ ಹಿಂದೆ ವಿದೇಶದಿಂದ ನಮ್ಮ ದೇಶಕ್ಕೆ ನಡೆಸಿದ್ದೀರ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಪ್ರಯಾಣದಲ್ಲಿ, ಪ್ರಾರ್ಥನೆಯಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ನೀವು ಜೊತೆಯಾಗಿದ್ದೀರಾ. ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಇದ್ದೀನಿ ತಂದೆ. ತಂದೆ, ಪ್ರತಿನಿತ್ಯ ಕೂಡ ನಿಮ್ಮ ಮಕ್ಕಳು ಯಥಾರ್ಥವಾಗಿ ವಾಕ್ಯಗಳನ್ನು ಕಲಿಯೋದಕ್ಕೆ, ನಿಮ್ಮನ್ನು ಕೊಂಡಾಡೋದಕ್ಕೆ, ನಿಮ್ಮನ್ನು ಘನಪಡಿಸೋದಕ್ಕೆ, ನಿಮ್ಮನ್ನು ಮಹಿಮೆ ಪಡಿಸೋದಕ್ಕೆ ತಂದೆ, ಪ್ರತಿನಿತ್ಯ ಬೆಳಿಗ್ಗೆ ಚಿಕ್ಕ ಮಕ್ಕಳ ಜೊತೆಯಾಗಿ ಕುಟುಂಬ ಸಹಿತವಾಗಿ ವಾಕ್ಯಗಳನ್ನು ತಿಳ್ಕೊಳ್ಳುವಂತ ನಿಮ್ಮ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲಾ ಕುಟುಂಬಗಳನ್ನ ಆಶೀರ್ವದಿಸಿ, ಎಲ್ಲಾ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಕೊಡಿ ತಂದೆ. ತಂದೆ ಆ ದೇವರೇ, ನಿಮ್ಮ ಮಕ್ಕಳು ಯಥಾರ್ಥವಾಗಿ ಬೆಳಿಬೇಕು, ಆತ್ಮಿಕವಾಗಿ ಬೆಳಿಬೇಕು ತಂದೆ. ನಿಮ್ಗೋಸ್ಕರ ಪ್ರಯಾಸ ಪಡಬೇಕು ತಂದೆ. ನಿಮ್ಮ ಮಕ್ಕಳನ್ನು ಬಲಪಡಿಸಿ, ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ರೆ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೆಸುವಂತ ನಿಮ್ಮ ಮಗಳಿಗೋಸ್ಕರ, ರೇಖರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ತಂದೆ ಆ ದೇವರ ಮಕ್ಕಳು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ ತಂದೆ. ಅವರನ್ನ ಆಶೀರ್ವದಿಸಿ, ಬಲಪಡಿಸಿ, ಕಷ್ಟ ನಷ್ಟ ಏನೇ ಇದ್ರು ಅವರನ್ನು ಬಲಪಡಿಸಿ ತಂದೆ. ಅದೇ ರೀತಿಯಲ್ಲಿ ಅನಿಲ್ ಕುಮಾರ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಅರ್ಚನೆಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರನ್ನು, ಅವರ ಕುಟುಂಬವನ್ನು ಆಶೀರ್ವದಿಸಿ ತಂದೆಯ ದೇವರೇ. ಶೋಧನೆಗಳು ಈ ಲೋಕದಲ್ಲಿ ನೋಡುವಾಗ ಅನೇಕ ಶೋಧನೆಗಳು, ನಿಮಗೋಸ್ಕರ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಇರುವಾಗಲೂ ಕೂಡ ಶೋಧನೆಗಳು. ಅದು ಹೌದು ತಂದೆ. ಈ ಲೋಕದಲ್ಲಿ ಭಕ್ತಿಯಿಂದ ಯಾರು ನಡೀತಾರೋ ಅವ್ರಿಗೆ ಶೋಧನೆಗಳು, ಕಷ್ಟಗಳು, ಒಂದು ರೀತಿಯಲ್ಲಿ ಬಾಧೆಗಳು ಇದ್ದೇ ಇರುತ್ತಂತೇಳಿ ವಾಕ್ಯದಲ್ಲಿ ಹೇಳಿದ್ದೀರಿ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು ತಂದೆಯ ದೇವರೇ. ನಿಮ್ಮ ಮಕ್ಕಳನ್ನ ಬಲಪಡಿಸಿ ತಂದೆ. ಅವ್ರಿಗೆ ಬೇಕಾದಂತ ಒಳ್ಳೆ ಆರೋಗ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಕಷ್ಟ ನಷ್ಟ ಏನೇ ಇದ್ದಾಗ್ಲೂ ತಂದೆ, ಯಾವಾಗ್ಲೂ ನಿಮ್ಮನ್ನ ನೆನೆಸಿಕೊಂಡು ಜೀವಿಸುವಂತೆ ಮಕ್ಕಳನ್ನು ಆಶೀರ್ವದಿಸಿ ತಂದೆ. ಅದೇ ರೀತಿಯಲ್ಲಿ ಸಭೆಯಾಗಿ ಕೂಡಿರುವಂತ ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಮತ್ತೊಂದ್ಸಾರಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನೂ ಕಾಪಾಡಿ, ಕನಿಕರಿಸಿ. ಅದೇ ರೀತಿಯಲ್ಲಿ ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಸೇವಕರಿಗೋಸ್ಕರ, ಇಮಾನುವೇಲ್ ರವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಕನಿಕರಿಸಿ, ಕಾಪಾಡಿ, ಅಭಿವೃದ್ಧಿ ಪಡಿಸಿ, ಅವರು ಕಷ್ಟ ನಷ್ಟದಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಕೃಪೆ ಮೂಲಕ ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಮನೋಜ್ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗನನ್ನು ಬಲಪಡಿಸಿ, ತಂದೆ ತಾಯಿಗಳನ್ನು ಬಲಪಡಿಸಿ, ಅವ್ರಿಗೆ ಬೇಕಾದಂತ ಆರ್ಥಿಕ ವ್ಯವಸ್ಥೆಯನ್ನು, ಕಷ್ಟ ಸುಖಗಳಲ್ಲಿ ನಿಮ್ಮ ಕೃಪೆ ಮೂಲಕ ಅವರನ್ನು ನಡೆಸಿ ತಂದೆ. ಅದೇ ರೀತಿಯಲ್ಲಿ ವಿಲ್ಸನ್ಗೋಸ್ಕರ, ಅವರ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರು ನಡೆಸುವಂತ ಕಾರ್ಯಕ್ರಮದಲ್ಲಿ ನೀವು ಜೊತೆಯಾಗಿದ್ದು ನಡೆಸ್ಬೇಕಂತೇಳಿ ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ನವೀನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ನವೀನ್ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಆಂಜನೇಯಲ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅಭಿವೃದ್ಧಿ ಪಡಿಸಿ ತಂದೆ. ಅದೇ ರೀತಿಯಲ್ಲಿ ಜ್ಞಾನರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಪುಟ್ಟರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಂಜುನಾಥರವ್ರಿಗೋಸ್ಕರ, ಗಂಗಾಧರವ್ರಿಗೋಸ್ಕರ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಭೆಗಳು ನಡೆಸ್ತಾ ಇದ್ದಾರೆ ತಂದೆ, ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಚಿಕ್ಕ ಸಭೆಯಾಗಿ ನಾವು ಕೂಡ್ತಾ ಇದೀವಿ ತಂದೆ. ಚಿಕ್ಕ ಮಕ್ಕಳಾಗಿ, ಚಿಕ್ಕ ಒಂದು ಸಭೆಯಾಗಿ ಕೂಡ್ತಾ ಇದೀವಿ ತಂದೆ. ನಿಮ್ಮ ಮಕ್ಕಳಾಗಿರುವಂತ ಎಲ್ಲರನ್ನೂ ಕಾಪಾಡಿ, ಕನಿಕರಿಸಿ, ಎಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ಎಲ್ಲರೂ ನಿಮ್ಮ ಸೇವೆಯಲ್ಲಿ ಇರಬೇಕು, ಎಲ್ಲರೂ ನಿಮ್ಮ ಭಕ್ತಿಯಲ್ಲಿ ನಡಿಬೇಕು ತಂದೆ. ಹಾಗೆ ಆಶೀರ್ವದಿಸಿ, ಕಾಪಾಡಿ ತಂದೆ. ಈ ಲೋಕದಲ್ಲಿ ಯಾವುದಕ್ಕೂ ಒಳಪಡದೆ, ಯಾವುದಕ್ಕೂ ಭಯಪಡದೆ, ಯಾವುದಕ್ಕೂ ಗುಲಾಮರಾಗದೆ, ಸೇವಕರಾಗದೆ, ದಾಸರಾಗದೆ, ಕೇವಲ ನಿಮ್ಮ ವಾಕ್ಯಕ್ಕೆ ಮಾತ್ರ ವಿಧೇಯರಾಗಿ ಭಯ ಭಕ್ತಿಯಿಂದ ನಡೆದುಕೊಳ್ಳುವಂತೆ ಸಹಾಯ ಮಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಇನ್ನು ಅನೇಕ ಮಂದಿಯ ಆತ್ಮಗಳಿದೆ, ಅವರನ್ನು ಕಾಪಾಡಬೇಕು, ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ತಂದೆ. ನಮ್ಗೆಲ್ಲರಿಗೂ ಸಹಾಯ ಮಾಡಿ. ಮುಂಬರುವಂತ ದಿನಗಳಲ್ಲಿ ಅನೇಕ ಮೀಟಿಂಗ್ಗಳು, ಅನೇಕ ಕಾರ್ಯಕ್ರಮಗಳು, ಈ ಕರ್ನಾಟಕದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ತಂದೆ, ನಿಮ್ಮ ಪಾದದ ಬಳಿಯಲ್ಲಿ ಭಕ್ತರನ್ನು ನಡೆಸಬೇಕು. ಹಾಗೆ ನಡೆಸುವಂತೆ ನಮ್ಗೆ ತಾಳ್ಮೆಯನ್ನು ಕೊಡಿ, ನಮ್ಗೆ ಜ್ಞಾನವನ್ನು ಕೊಡಿ, ನಮ್ಗೆ ಸಮಾಧಾನವನ್ನು ಕೊಡಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ. ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು.